ಅದೊಂದು ನಮ್ಮ ಹಳೆಯ ಹಾದಿಗೆ ಹೊಸ ಭವಿಷ್ಯದ ಭರವಸೆ. ಇಂದು ನಾವು ನಮ್ಮ ನವೀಕರಣಗೊಂಡ ಸ್ನೇಹ ಕ್ರೀಡಾ ಶಿಶು ವಿಹಾರ ಮತ್ತು ಶಿಶುಪಾಲನಾ ಕೇಂದ್ರ ಉಜಿರೆ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದೊಂದು ಕೇವಲ ಆರಂಭವಷ್ಟೇ. ಇದೊಂದು ದೀರ್ಘ ಪ್ರಯಾಣ ಆಗಬೇಕು. ಈ ಪ್ರಯಾಣವನ್ನು ಅಧಿಕೃತವಾಗಿ ರಿಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರು, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು. ಹಾಗೂ ಈ ನೂತನ ಕಟ್ಟಡಕ್ಕೆ ಆಶೀರ್ವಾದಗಳಿದ್ದಾರೆ ರೆವರೆಂಡ್ ಫಾದರ್ ಅಬೆಲ್ ಲೋಬೋ. ಗಣ್ಯರಿಗೆ ಇದೀಗ ರಿಬನ್ ಕಟ್ ಮಾಡಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ನೀಡಿದಂತಹ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ವಂದನೆಗಳು. ಇದೀಗ ರೆವರೆಂಡ್ ಫಾದರ್ ಅಬೆಲ್ ಲೋಬೋ ಅವರಿಂದ ಆಶೀರ್ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರ್ತರಿಗೆ ಕೃತಜ್ಞತೆ ನಾವು ಸಲ್ಲಿಸೋಣ. ಇಲ್ಲಿ ಒಂದು ಶಿಶು ಕೇಂದ್ರ ಅದರ ನಿರ್ಮಾಣವಾಗಿದೆ. ಈ ಕುಟುಂಬದ ಜೊತೆ ನಾವು ಕೂಡ ದೇವರಿಗೆ ಕೃತಜ್ಞರಾಗಿದ್ದೇವೆ. ಅದಕ್ಕೋಸ್ಕರ ದೇವರ ನಾಮವನ್ನು ನಾವು ಕೊಂಡಾಡೋಣ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವಾ ನಿನ್ನನ್ನೇ ಸ್ತುತಿಪೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ,
ವೇಳೆಯೊಳು ದೇವಾ ನಿನ್ನನೇ ಸ್ತುತಿಪೆ ದೇವಾ ನಿನ್ನನೇ ಸ್ತುತಿಪೆ. ಈ ಶಾಲೆಗೂ ಇದರ ಆಶ್ರಯದಲ್ಲಿರುವ ಸಕಲರಿಗೂ ಪ್ರಭು ಕ್ರಿಸ್ತರ ಶಾಂತಿ, ಪ್ರೀತಿ ಮತ್ತು ಪವಿತ್ರಾತ್ಮರ ಜ್ಞಾನ ವಿವೇಕವು ಲಭಿಸಲಿ. ಆಮೇನ್. ಪ್ರಿಯರೇ, ಪ್ರಭು ಯೇಸು ಚಿಕ್ಕ ಮಕ್ಕಳನ್ನು ಆಧರಿಸಿ ಪ್ರೀತಿಸಿದರು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯಬೇಡಿ, ಸ್ವರ್ಗ ಸಾಮ್ರಾಜ್ಯವು ಇಂಥವರದ್ದೇ ಎಂದಿದ್ದಾರೆ. ಈ ಶಾಲೆಯಲ್ಲಿ ಕಲಿಯಲು ಬರುವ ಪ್ರತಿಯೊಬ್ಬ ಮಗುವಿಗೂ ಪ್ರಭು ಕ್ರಿಸ್ತರ ಅನುಗ್ರಹ, ಪವಿತ್ರಾತ್ಮರ ಪ್ರೇರಣಾ ಶಕ್ತಿ ಲಭಿಸಲಿ. ಮಕ್ಕಳು ಮುಕ್ತ ಹಾಗೂ ಪ್ರೀತಿಯ ವಾತಾವರಣದಲ್ಲಿ ಕಲಿಯಲು ಬೇಕಾದ ಪರಿಸರವನ್ನು ನೀಡಲಿ. ಇಲ್ಲಿನ ಎಲ್ಲಾ ಬೋಧಕ ವರ್ಗದವರು ಈ ಮಕ್ಕಳಿಗಾಗಿ ಶ್ರಮಿಸುವಂತೆ ದೇವರು ಅವರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಈ ಮಕ್ಕಳಿಗೆ ಕಲಿಸಬೇಕಾದ ದೈವ ಜ್ಞಾನ, ದೈವಾಜ್ಞೆಗಳ ಬಗ್ಗೆ ನಮ್ಮ ಕರ್ತವ್ಯವನ್ನು ನೆನಪಿಗೆ ತಂದುಕೊಳ್ಳಲು ಪವಿತ್ರ ಗ್ರಂಥದ ಈ ವಾಚನವನ್ನು ನಾವು ಆಲಿಸೋಣ. ಪವಿತ್ರ ಗ್ರಂಥದ ವಾಚನ. ಸರ್ವೇಶ್ವರ ಸ್ವಾಮಿ ಹೀಗೆ ಎನ್ನುತ್ತಾರೆ: ಇಸ್ರೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ನಾನು, ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸುರೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಾಗಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥಕವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆಬಾಗಿನ ಮೇಲೂ ಅವುಗಳನ್ನು ಬರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರ ವಾಕ್ಯದಲ್ಲಿ ದೇವರೇ ಮಾತಾಡಿದ್ದು, ನಾವು ಪ್ರವಾದಿಗಳ ಮುಖಾಂತರ ಮಾತಾಡಿದ್ದು ಕೇಳಿದೆವು. ಪರರನ್ನು ಪ್ರೀತಿಸಬೇಕು ಮತ್ತು ನಿಮ್ಮನ್ನೇ ಪ್ರೀತಿಸಬೇಕು. ನಮ್ಮ ಜೀವನಕ್ಕೋಸ್ಕರ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಪರರನ್ನು ಪ್ರೀತಿಸಿದ ಮಾತ್ರ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ, ಪ್ರತ್ಯೇಕವಾಗಿ ಇಂದಿನ ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾರ್ಜನೆಯನ್ನು, ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರ ಜೊತೆ ಹಂಚಲಿಕ್ಕೆ, ಪಾಲನೆ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ. ಇಂಥ ಒಂದು ದೇವರ ಆಜ್ಞೆ ಈ ಸಂಸ್ಥೆಯಲ್ಲಿ ಸದಾ ನೆರವೇರಿಸಲಿಕ್ಕೆ ಅನುವು ಕೊಟ್ಟ ಪ್ರಭು ಕ್ರಿಸ್ತರಿಗೆ, ದೇವರಿಗೆ ನಾವು ಕೃತಜ್ಞತೆ ಅನಿಸಲುಗ ಇನ್ನೂ ಕೂಡ ಒಳ್ಳೆಯ ಹುಮ್ಮಸ್ಸಿನಿಂದ ಈ ಕಾರ್ಯವನ್ನು, ಈ ಪ್ರೀತಿಯ ಕೆಲಸವನ್ನು, ವಿದ್ಯಾರ್ಜನೆಯ ಕೆಲಸವನ್ನು ಇಲ್ಲಿ ನಡೆಸಲು ದೇವರ ಅನುಗ್ರಹ ನಾವು ಬೇಡೋಣ. ಇನ್ನೊಂದು ದೇವರ ಪವಿತ್ರ ಗ್ರಂಥದಿಂದ ಕೀರ್ತನೆಗಳ ಪುಸ್ತಕ ಮುಖಾಂತರ ನಾವು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು, ಪ್ರಭುವೇ ನೀಡ ನಮಗೆ ಸದುತ್ತರವನ್ನು, ಉದ್ಧರಿಸು ನಿನ್ನ ನಂಬಿದ ದಾಸನನ್ನು. ನೀ ನನಗೆ ದೇವನು, ಕರುಣಿಸನ್ನನು, ದಿನವೆಲ್ಲ ಪ್ರಭು ನಿನಗೆ ಮೊರೆಯಿಡುವೆನು. ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು, ಸಂಕಟ ಬಂದಾಗ ನಿನಗೆ ಮೊರೆಯಿಡುವೆನು. ಸದುತ್ತರ ದಯಪಾಲಿಸುವಿರೆಂದು ನಂಬಿರುವೆನು. ನಿನ್ನ ಸತ್ಯ ಪಥದಲ್ಲಿ ನಾ ನಡೆಯುವಂತೆ ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು. ಬೋಧಿಸನಗೆ ಪ್ರಭು ನಿನ್ನ ಮಾರ್ಗವನ್ನು. ನಿನ್ನ ನಾಮದಲ್ಲಿ ಭಯಭಕ್ತಿ ಇರುವಂತೆ ಅನುಗ್ರಹಿಸಿ ನನಗೆ ಏಕಾಗ್ರತೆಯನ್ನು, ಕರುಣೆಯನ್ನಿಟ್ಟು ಕಾಪಾಡುವೆನು ನಾನು. ನೀನೇ ಸತ್ಯ ಸ್ವರೂಪಿ, ಸಹನಶೀಲನು. ಬೋಧಿಸನಗೆ ಪ್ರಭು ನಿನ್ನ ಜ್ಞಾನ ಮಾರ್ಗವನ್ನು. ಪ್ರಭು ಯೇಸುವೆ, ನೀವು ಮಗುವಾಗಿದ್ದಾಗ ಜ್ಞಾನಿಗಳ ಮತ್ತು ಪಂಡಿತರ ಜೊತೆ ಚರ್ಚಿಸುವಂತ ಪ್ರೇರಣೆಯನ್ನು ಪವಿತ್ರಾತ್ಮನಿಂದ ಪಡೆದಿರಿ. ಇಂದು ಅದೇ ಪವಿತ್ರಾತ್ಮನನ್ನು ಕಳುಹಿಸಿ ವಿದ್ಯಾರ್ಜನೆಗೆ ಸಾಧನವಾಗಿರುವ ಈ ಶಾಲೆಯನ್ನು, ಈ ಸಂಸ್ಥೆಯನ್ನು, ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು, ಇಲ್ಲಿ ಕಲಿಯುವ ಪ್ರತಿ ಮಗುವನ್ನು ಪಾವನಗೊಳಿಸಿರಿ. ನಿಮ್ಮ ಪ್ರೀತಿ ಆಧಾರವು ಇಲ್ಲಿ ನೆಲೆಸಿ ಇದು ನಿಮ್ಮ ಜ್ಞಾನದ ಮಂದಿರವಾಗಲಿ. ನಿಮ್ಮ ದೂತರು ಈ ಮಂದಿರಕ್ಕೆ ಕಾವಲಿದ್ದು ಎಲ್ಲ ದುಷ್ಟ ಶಕ್ತಿಗಳನ್ನು ಇಲ್ಲಿಂದ ತೊಲಗಿಸಲಿ. ತಮ್ಮ ತನು ಮನಗಳನ್ನು ಇಲ್ಲಿ ದಾರೆ ಎರೆಯಲಿರುವ ಅಧ್ಯಾಪಕ ವರ್ಗದವರನ್ನು ಆಶೀರ್ವದಿಸಿರಿ. ಅವರಿಗೆ ಪ್ರಭೆ ನೀಡಿ ಪ್ರೇರಕ ಶಕ್ತಿಯಾಗುವಂತೆ ಮಾಡಿರಿ. ವಿದ್ಯಾರ್ಥಿಗಳು ತಮ್ಮ ಪಾಠ ಪ್ರವಚನಗಳನ್ನು ಹೆಚ್ಚು ಶ್ರದ್ಧೆಯಿಂದ ಗ್ರಹಿಸುವಂತೆಯೂ, ಸಮಚಿತ್ತ ಮತ್ತು ಏಕಾಗ್ರತೆಯಿಂದ ಕಲಿತು ಸನ್ಮಾರ್ಗದಲ್ಲಿ ನಡೆದು ಸದ್ಗುಣ ಸಂಪನ್ನರಾಗಿ ಬಾಳುವಂತೆಯೂ ಅನುಗ್ರಹಿಸಿರಿ. ಪಿತ ದೇವರಿಗೂ ಪವಿತ್ರಾತ್ಮರೊಂದಿಗೂ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. देवाळाच्या उजव्यात वाळून येते आणि कोणा
Asusi, Elonale, Tesunis Pachosale, Anite Monale, Service Pora Jai Jai, Service Pora Jai Jai. Ave Buddha, Devaraja Ujjvata, Varonye Alipana Susi, Devura Pave, Yesume Pachauzale, Amite Monale, Service for Service for ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ನಾವು ದೇವರಿಗೆ ಹೇಳೋಣ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಶಾಲೆಯನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್. Moga parivita sokoro, Dilvastono somya sarvegadi, Vakantolo maima sansari, Prasado sargani ya samsari, Rayama sarvatso sadakari, Somya dilvasoyanto boro, Somya dilvasoyanto boro, Somya dilvasoyanto boro, Moga parimita sokoro, Moga berpetrasore, Nangkuan Maria Sirwati Langka. Bagaimana saja dulu ya, dalam cerita bahwa nanti semalam dari Bapak Direktur dan Direktur Nabi. Amin. ಫಾದರ್ ಅಬೆಲ್ ಲೋಬೋ ಇವರಿಗೆ ವಂದನೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾರಂಭವು ಪ್ರಾರಂಭವಾಗಲಿದ್ದು ಎಲ್ಲರೂ ಸಭೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಎಲ್ಲರಿಗೂ ಮಗದೊಮ್ಮೆ ಶುಭ ಮುಂಜಾನೆಯನ್ನು ಕೋರುತ್ತಾ ನಮ್ಮ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು ಇದೀಗ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಇವರನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿದ್ದ ಶ್ರೀಯುತ ಟಿ.ಜೆ. ಮೋರಸ್ ಸರ್ ಅವರು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಜಾನೆಟ್ ಮೋರಸ್ ರವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯನ್ನು ಅಲಂಕರಿಸಿದ ಅತಿಥಿ ಗಣ್ಯರಿಗೆ ವಂದನೆಗಳು. ಪ್ರತಿಯೊಂದು ಹಿನ್ನಡೆಯೂ ಒಂದು ಪುನರಾಗಮನಕ್ಕೆ ನಾಂದಿಯಾಗುತ್ತದೆ. ಇಂದು ನಾವು ಭರವಸೆ, ನಗು ಮತ್ತು ಹೊಸ ಆರಂಭಗಳಿಂದ ತುಂಬಿದ ಸುಂದರವಾದ ಪುನರಾಗಮನಕ್ಕೆ ಸಾಕ್ಷಿಯಾಗಿದ್ದೇವೆ. ಒಮ್ಮೆ ನಮ್ಮ ಗೋಡೆಗಳು ಛಿದ್ರವಾದರೂ ಮತ್ತೊಮ್ಮೆ ಹೊಸ ಕನಸುಗಳ ರೆಕ್ಕೆ ಕಟ್ಟಿ ಹಾರಲು ಹೊರಟಿದೆ. ಹೊಸ ಹರುಷದ ಉದ್ಯಾನವನವನ್ನು ಸೃಷ್ಟಿಸಿದೆ. ನರ್ಸರಿ ಶಾಲೆಯು ಕೇವಲ ಕಟ್ಟಡವಲ್ಲ, ಇದು ಭವಿಷ್ಯಗಳನ್ನು ರೂಪಿಸುವ ಸುಂದರವಾದ ಸ್ಥಳವಾಗಿದೆ. ಬಿರುಗಾಳಿಯನ್ನು ಕಾಮನಬಿಲ್ಲು ಅನುಸರಿಸುವಂತೆ ಇಂದು ನಾವು ಹೊಸ ಆರಂಭವನ್ನು ಆಚರಿಸುತ್ತಿದ್ದೇವೆ.
ಸಣ್ಣ ಕನಸುಗಳು ಮತ್ತೆ ಮೂಡುವ ಹೊಸ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಾಯುವ ದೈವ ನೀನಾಗಿರುವಾಗ ಕಾಡುವವರ ಚಿಂತೆ ನನಗೇತಕ್ಕೆ, ಅಣು ಅಣುವಿನಲ್ಲಿ ನೀ ಕುಳಿತಿರುವಾಗ ಅಲ್ಪಮತಿಯರ ಚಿಂತೆ ನನಗೇಕೆ ಭಗವಂತ ಎಂಬ ಭಕ್ತಿಯ ಉಕ್ತಿಯಂತೆ ಕಾರ್ಯಕ್ರಮದ ಮೊದಲನೆಯ ಅಂಗವಾಗಿ ಪ್ರಾರ್ಥನಾ ಗೀತೆ ಇದೀಗ ಸ್ನೇಹ ಅಕೌಂಟ್ ಸರ್ವಿಸಸ್ ಸಿಬ್ಬಂದಿ ವರ್ಗದವರಿಂದ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು, ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು. ನೀನೆ ಸರ್ವವು ನೀನೆ ಸಕಲವು ನೀನೆ ಎಲ್ಲವೂ. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು. ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಜೀವವು. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ಜ್ಞಾನ ಜ್ಯೋತಿಯ ಬೆಳಗಿಸೋ ದಿವ್ಯ ಜ್ಯೋತಿಯೇ. ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯ ಮೂಲಕ ದೈವಿಕ ಅಂಶವನ್ನು ತುಂಬಿದ ಸ್ನೇಹ ಅಕೌಂಟ್ ಸರ್ವಿಸಸ್ನ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು. ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಸ್ನೇಹ ನರ್ಸರಿ ಸ್ಕೂಲ್ ಬೆಳ್ತಂಗಡಿ, ಇದರ ಶಿಕ್ಷಕಿ ಶ್ರೀಮತಿ ಅನುಪಮ ಇವರು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ವಂದಿಸುತ್ತಾ, ನಮ್ಮ ಇಂದಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ಇವರಿಗೆ ನಮ್ಮ ಸ್ನೇಹ ಕಿರಣ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಇವರಿಗೆ ಶ್ರೀಯುತ ಜೈಸನ್ ಮೋರಸ್ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಸ್ಥೆಗೆ ಶುಭ ಆಶೀರ್ವಚನವನ್ನು ನೀಡಿದ ರೆವರೆಂಡ್ ಫಾದರ್ ಅಬೆಲ್ ಲೋಬೋರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಶ್ರೀಮತಿ ಜೋರ್ಜಾ ಜೈಸನ್ ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ಶಾಂತನು ಪ್ರಭು, ಮಕ್ಕಳ ತಜ್ಞರು, ಪ್ರಭು ಕ್ಲಿನಿಕ್ ಉಜಿರೆ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸ್ನೇಹ ಅಕೌಂಟ್ಸಿನ ಸಿಬ್ಬಂದಿ ಕುಮಾರಿ ಹರ್ಷಿತಾ ರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ಶ್ರೀಯುತ ರಾಜೇಂದ್ರ ಎಂ, ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಉಜಿರೆ, ಇವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಇವರಿಗೆ ಸ್ನೇಹ ಅಕೌಂಟ್ಸಿನ ಸಿಬ್ಬಂದಿ ಕುಮಾರಿ ಅಕ್ಷತಾರವರು
ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಸ್ನೇಹ ಕಿರಣ್ ನರ್ಸರಿ ಸ್ಕೂಲಿನ ನಿರ್ದೇಶಕರು ಶ್ರೀಯುತ TJ ಮೋರಸ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸುತ್ತೇನೆ. ಇವರಿಗೆ ಪುರಕ್ಷಿಣಿ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಾನೆಟ್ ಮೋರಸ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಕುಮಾರಿ ಸುಪ್ರೀತಾ ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ಶರೋನ್ ಡಿಸೋಜಾ ಹಾಗೂ 6ನೇ ಸ್ಥಾನ ಪಡೆದ ಗಾಯನ MY ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಸ್ನೇಹ ಕಿರಣ ನರ್ಸರಿ ಸ್ಕೂಲಿನ ಹಳೆ ವಿದ್ಯಾರ್ಥಿಗಳು ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಕಟ್ಟಡದ ನಿರ್ಮಾಣವನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಟ್ಟ ಶ್ರೀಯುತ ಜಿನೋಯ್ ಹಾಗೂ ಶ್ರೀಯುತ ಆಂಟನಿರವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮುದ್ದು ಪುಟಾಣಿ ಮಕ್ಕಳಿಗೆ, ಹೆತ್ತವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಕರ್ತರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಉತ್ತಮ ಸಹಕಾರವನ್ನು ನೀಡುತ್ತಿರುವ ಸ್ನೇಹ ಅಕೌಂಟ್ಸಿನ ಸಿಬ್ಬಂದಿ ವರ್ಗಕ್ಕೂ ಸ್ನೇಹ ಕಿರಣ್ ನರ್ಸರಿ ಸ್ಕೂಲಿನ ಸಿಬ್ಬಂದಿ ವರ್ಗಕ್ಕೂ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಸ್ವಾಗತಿಸಿದ ನಿಮಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ಇದೀಗ ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿಕೊಡಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬೆಳಗಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳು. ಇದೀಗ ನಮ್ಮ ಸಂಸ್ಥೆಯ ಇನ್ನೊಂದು ಹಿರಿಮೆಯ ವ್ಯಕ್ತಿಯಾಗಿರುವಂತಹ ನಮ್ಮ ಸ್ಕೂಲ್ನ ಹಳೆಯ ವಿದ್ಯಾರ್ಥಿನಿ ಹಾಗೂ ಈಗಿನ ಸ್ಥಳೀಯ ಮಕ್ಕಳ ತಜ್ಞರಾದ ಶ್ರೀಯುತ ಡಾಕ್ಟರ್ ಶಾಂತನು ಪ್ರಭು ಇವರು ನಮ್ಮ ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಅದೇ ಏನು ಹೇಳ್ಬೋದಂದರೆ ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕಂದರೆ ಇವರು ಹೇಳಿದಾಗೆ ಫಸ್ಟ್ ಬ್ಯಾಚ್ ಫಸ್ಟ್ ಸ್ಟೂಡೆಂಟ್ ನಾವು. ಪ್ರತಾಪ್ ಅಂಕಲಿನ ವೀರಸಿಂಹ, ಪ್ರಜ್ವಲ್, ಸ್ವಾತಿ ನಾವು ಎಲ್ಲ ಫಸ್ಟ್ ಸ್ಟೂಡೆಂಟ್. ಸೊ ಈ ಸಂಸ್ಥೆಯ ಸ್ಟೂಡೆಂಟ್ ಆಗಿ ಒಂದು 25-26 ವರ್ಷದ ನಂತರ ಇಲ್ಲಿ ಬಂದು ನಾನು ಚೀಫ್ ಗೆಸ್ಟ್ ಆಗೋದು ಅಂತ ಹೇಳಿದರೆ ಇಟ್ ಈಸ್ ಲೈಕ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಸೊ ನಾನು ಉಜಿರೆಯ ಪೀಡಿಯಾಟ್ರಿಷಿಯನ್ ಆಗಿ ಬೇಸಿಕ್ಲಿ ಹೇಳೋದೇನೆಂದರೆ, ಮಕ್ಕಳಿಗೆ ನಾವು ಸಣ್ಣವರಿಂದ ಹೇಗೆ ಶೇಪ್ ಮಾಡ್ತೇವೆ ಅದೇ ರೀತಿ ಅವರು ದೊಡ್ಡವರಾಗಿ ಅದೇ ಬಿಹೇವಿಯರ್, ಅದೇ ಒಂದು ಒಳ್ಳೆಯ ಗುಡ್ ಬಿಹೇವಿಯರ್ ಆಗಲಿ ದಾರಿ ತಪ್ಪದ ಹಾಗೆ ಹೋಗ್ತಾರೆ ಅವರು. ಸೊ ಅಂಥ ಒಂದು ಶೇಪ್ ಮಾಡಬೇಕಾದ್ರೆ ಮಕ್ಕಳಿಗೆ ಇಂಥ ಒಂದು KG, LKG, UKG ಅಲ್ಲಿಂದಲೇ ಸ್ಟಾರ್ಟ್ ಆಗಬೇಕು. ಅಂತಹ ಒಂದು ದೃಷ್ಟಿಯಲ್ಲಿ ನಮ್ಮ ಸ್ನೇಹ ಕಿರಣ್ ಮ್ಯಾನೇಜ್ಮೆಂಟ್ ಅವರು ಅಥವಾ ಏನಾದರೂ ಅವರಿಗೆ ಮಾರಲ್ ವ್ಯಾಲ್ಯೂಸ್ ಅಥವಾ ಒಂದು ಒಳ್ಳೆಯ ಪ್ರಜೆಯಾಗಿ ಮುಂದುವರಿಸಲಿಕ್ಕೆ
ಇಲ್ಲಿಂದಲೇ ಶೇಪ್ ಆಗಲಿಕ್ಕೆ ಈ ಒಂದು ಸಂಸ್ಥೆ ಎಲ್ಲರಿಗೆ ಹೆಲ್ಪ್ ಆಗ್ತಾ ಇದೆ. ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯದು ಮುಂದೆ ಬರಲಿ. LKG UKG ಮಾತ್ರ ಅಲ್ಲ, ಒಳ್ಳೆ ಸ್ಕೂಲ್ PU ಕಾಲೇಜ್ ಎಲ್ಲನೂ ಸ್ಟಾರ್ಟ್ ಆಗಲಿ ಅಂತೇಳಿ ನಾನು ಆಶಿಸುತ್ತಾ, ನಿಮ್ಮೆಲ್ಲರ ವೆಲ್ ವಿಶಸ್ ನನ್ನ ಮೇಲೆ ಇರಲಿ, ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನಂದೊಂದು ಸ್ವಲ್ಪ ಸಣ್ಣದು ಭಾಷಣ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಡಾಕ್ಟರ್ ಶಾಂತನು ಪ್ರಭು ನಿಮಗೆ ವಂದನೆಗಳು. ಇದೀಗ ನಮ್ಮ ಶಾಲೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲು ಬರುತ್ತಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕಿಯಾಗಿರುವ ಶ್ರೀಮತಿ ಜಾನೆಟ್ ಮೋರಸ್ ಇವರು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ, ನನ್ನ ಹಿತೈಷಿ ಬಾಂಧವರಿಗೆ, ಹೆತ್ತವರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಇವತ್ತು ನಾನು ನೆನೆಸಿರದ ದಿನ. ಈ ಒಂದು ಕಾರ್ಯಕ್ರಮ, ಈ ಹೊಸ ಕಟ್ಟಡದ ನಿರ್ಮಾಣ ಇಷ್ಟು ಬೇಗ ಭಗವಂತ ನನಗೆ ಕರುಣಿಸಿಕೊಡ್ತಾರೆ ಅಂತೇಳಿ ನಾನು ಕನಸಿನಲ್ಲೂ ಎನಿಸಿರಲಿಲ್ಲ. ಎಲ್ಲರ ಸಹಕಾರ, ಮುತುವರ್ಜಿ, ಶ್ರಮ ಇವತ್ತು ಈ ಕಟ್ಟಡ ಬಹುಬೇಗನೆ ಬಹು ಅಂದವಾಗಿ ಎದ್ದು ನಿಂತಿದೆ. ಇದು ನನ್ನ ಪುಣ್ಯವೋ ಅಥವಾ ಇಲ್ಲಿ ಬರುವಂಥ ನನ್ನ ಪುಟಾಣಿ ಮಕ್ಕಳ ಭಾಗ್ಯವೋ ಗೊತ್ತಿಲ್ಲ. ಆದರೆ ಒಂದು ಮಾತಿನಲ್ಲಿ ಹೇಳುವುದಾದರೆ, ಇದು ನನ್ನ ಕುಟುಂಬದ ಪ್ರತಿಯೊಬ್ಬರ ಶ್ರಮದ ಫಲ. ಹಲವು ವರ್ಷಗಳಿಂದ ಈ ನನ್ನ ಕನಸು ಇವತ್ತು ನೆರವೇರಿದೆ. ಈ ನನ್ನ ಕನಸು ನೆರವೇರಲು ಹಲವು ವ್ಯಕ್ತಿಗಳು ನನಗೆ ಸಹಕಾರ, ಧೈರ್ಯ ಹಾಗೂ ಸಾಂತ್ವನದ ಜೊತೆಗೆ ಮನೋಬಲವನ್ನು ನೀಡಿದ್ದಾರೆ ಹಾಗೂ ನನಗೆ ಸ್ಫೂರ್ತಿಯಾಗಿದ್ದಾರೆ. ಈ ಎಲ್ಲ ರೀತಿಯಿಂದಲೂ ನನಗೆ ಸಹಕಾರ ನೀಡಿ ನನ್ನ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸಿದ ನನ್ನ ಎಲ್ಲ ಹಿತೈಷಿ ಬಾಂಧವರಿಗೆ ನಾನು ಆಭಾರಿಯಾಗಿದ್ದೇನೆ. ನೀವು ನನ್ನಲ್ಲಿ ಇಟ್ಟ ಪ್ರೀತಿ, ವಿಶ್ವಾಸ ಹಾಗೂ ಭರವಸೆಯನ್ನು ನಾನು ಉಳಿಸಿಕೊಂಡು ಇನ್ನೂ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ನೀಡಲು ಇಷ್ಟಪಡುತ್ತೇನೆ. ಪ್ರತಿ ಹೆಜ್ಜೆಯಲ್ಲಿಯೂ ನನ್ನನ್ನು ಸಹಕರಿಸಿ ಪ್ರೀತಿಸಿದ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಇನ್ನು ಮುಂದೆಯೂ ನಿಮ್ಮ ಸಹಕಾರ, ಪ್ರೀತಿ ಇದೇ ರೀತಿ ಇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಅಭಿಲಾಷೆಗಳನ್ನು ವ್ಯಕ್ತಪಡಿಸಿದ ಶ್ರೀಮತಿ ಜಾನೆಟ್ ಮೋರಸ್ ಇವರಿಗೆ ವಂದನೆಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿ ಗಣ್ಯರು ಆಗಮಿಸಿದ್ದಾರೆ, ಶ್ರೀಯುತ ಜಿನೋಯ್ KP ಇವರು. ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ. ಇವರಿಗೆ ಇನ್ನೊಂದು ಕಡೆಗೆ ಹೋಗಬೇಕಾಗಿರುವುದರಿಂದಾಗಿ ನಾವು ಇವರಿಗೆ ಸನ್ಮಾನವನ್ನು ತುಸು ಬೇಗ ನಾವು ಆರಂಭಿಸ್ತಾ ಇದ್ದೇವೆ. ಶ್ರೀಯುತ ಜಿನೋಯ್ KP ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಪಾತ್ರ ಪರಿಚಯವನ್ನು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ TJ ಮೋರಸ್ ಸರ್ ಅವರು ಮಾಡಿಕೊಡಲಿದ್ದಾರೆ. ಎಲ್ಲರಿಗೂ ಶುಭ ವಂದನೆಗಳು. ವೇದಿಕೆಯಲ್ಲಿ ಆಸೀನರಾದಂಥ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಂತಹ ನಮ್ಮ ಎಲ್ಲ ಆಹ್ವಾನಿತ ಅತಿಥಿಗಳೇ, ಇವತ್ತು ಈ ಒಂದು ವೇದಿಕೆಯಲ್ಲಿ ನನ್ನ ಸ್ನೇಹಿತರು, ಹಿತೈಷಿಯವರಾದಂತಹ ಶ್ರೀ KP ಜಿನೋಯ್ ಇವರಿಗೆ ಒಂದು ಸನ್ಮಾನ ಮಾಡಲು ನಾನು ಸಂತೋಷ ಪಡುತ್ತೇನೆ. KP ಜಿನೋಯ್ ಇವರು ಎರ್ನಾಕುಲಮದಲ್ಲಿ 16/8/1979 ಜನಿಸಿದರು. ಅವರ ಪಾಲಿಟೆಕ್ನಿಕ್ ವಿದ್ಯಾಭ್ಯಾಸವನ್ನು ಮುಗಿಸಿ ವಿದೇಶಕ್ಕೆ ನೌಕರಿಗಾಗಿ ಹೋಗಬೇಕಂತ ಹಂಬಲ ಪಡಿಸಿರುವಾಗ ಕಾರಣಾಂತರವಾಗಿ ಅವರು ಈ ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ಬೆಳ್ತಂಗಡಿಗೆ ಆಗಮಿಸಿದರು. ಇಲ್ಲಿ ಆಗಮಿಸಿದವರು ನನಗೆ ತಿಳಿದ ಮಟ್ಟಿಗೆ ನಮ್ಮ ಇವತ್ತಿನ ಇನ್ನೊಬ್ಬ ಅತಿಥಿ ಅವರು ಬಂದಿಲ್ಲ, VK ಹಮೀದ್. ಅವರ ತಂದೆಯವರ ಕೈಯಲ್ಲಿ ಪಳಗಿದಂತಹ ದಿವಂಗತ ಶ್ರೀ VK ಸುಲೇಮನ್ ಇವರ ಕೈಯಲ್ಲಿ ಪಳಗಿದಂತಹ ನಮ್ಮ ಶ್ರೀ KP ಜಿನೋಯ್ ಅವರು. ಅದನಂತರ ಅವರೊಟ್ಟಿಗೆ ಕೆಲಸ ಮಾಡಿದರು ಹಾಗೂ ಅದನಂತರ ಮುಂದುವರಿದು ಈ ಸಿವಿಲ್ ಗುತ್ತಿಗೆ ಕಾಮಗಾರಿಯಲ್ಲಿ ಮುಂದುವರಿದು ಒಂದು ಉತ್ತಮ ಹೆಸರನ್ನು ಗಳಿಸಿದ್ದಾರೆ.
ಇವರ ಬಗ್ಗೆ ಹೇಳ್ತಿರುವಾಗ ನನಗೆ ಒಂದು ನೆನಪು ಬರ್ತದೆ. ಸಾಮಾಜಿಕ ಚಿಂತಕರು ಒಂದು ಯಶಸ್ಸಿನ ಬಗ್ಗೆ ಒಂದು 3 ಔಷಧ ಅಂತ ಹೇಳಿದ ಅಥವಾ ಒಂದು ಅಂಶಗಳಂತ ಹೇಳಿದ್ದಾರೆ. ಅದರಲ್ಲಿ ಒಂದು ವಿದ್ಯೆ, ಎರಡನೇದು ಪರಿಶ್ರಮ ಮತ್ತು ಮೂರನೇದು ತಾಳ್ಮೆ. ನಾನು KP ಜಿನೋಯ್ ಇವರನ್ನು ನೋಡಿದಾಗ ಹಾಗೂ ಅವರ ಏಳಿಗೆಯನ್ನು, ಅವರು ಬೆಳೆದು ಬಂದ ದಾರಿಯನ್ನು ನೋಡುವಾಗ ಈ ಎಲ್ಲ 3 ಲಕ್ಷಣಗಳು ಅವರಲ್ಲಿ ಇದೆ, 3 ಗುಣಗಳು ಇದೆ. ಅದಕ್ಕಾಗಿ ಅವರು ಇವತ್ತು ಈ ಉತ್ತುಂಗಕ್ಕೆ ಮುಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಅನ್ನಿಸ್ತದೆ. ನನಗೆ ಅವರ ಪರಿಚಯ ಆದದ್ದು ನನ್ನ ಮನೆಯನ್ನು ನಿರ್ಮಿಸುವಾಗ. ಅಲ್ಲಿ ಆ ಒಂದು ಹಳೆ ಮನೆಯನ್ನು ಹೀಗೆ ನವೀಕರಣ ಮಾಡಬೇಕಂತ ಹೇಳುವಾಗ ನನ್ನ ಸ್ನೇಹಿತರು ಒಂದು 2-3 ಗುತ್ತಿಗೆದಾರರನ್ನು ಕಳಿಸಿದ್ದರು. ಅವರು ಅದನ್ನೇ ನವೀಕರಿಸೋ ಬಗ್ಗೆ ಬೇರೆ ಬೇರೆ ಆಲೋಚನೆಗಳನ್ನು ಹೇಳಿದರು. ಮತ್ತೊಬ್ಬ ಸ್ನೇಹಿತರು ನನಗೆ ಈ ಜಿನೋಯ್ ಅವರನ್ನು ಕಳಿಸಿದರು. ಅಲ್ಲಿವರೆಗೆ ನನಗೆ ಪರಿಚಯ ಇರಲಿಲ್ಲ. 2012 ಅವರನ್ನು ಕರೆದು ಅವನು ಕೇಳುವಾಗ ಅವರು ಹೇಳಿದರು, ಸರಿ ನಿಮಗೆ ಬೇಕಾದೆಲ್ಲ ಸರಿ ಮಾಡಿಕೊಡುವ, ಆದರೆ ನೀವು ಏನು ಬಜೆಟ್ ಇಟ್ಟಿದ್ದೀರ ಅದನ್ನೊಂದು 20-25% ಜಾಸ್ತಿ ಮಾಡಿದರೆ ನಿಮಗೆ ಸಂಪೂರ್ಣ ಒಂದು ಹೊಸ ಮನೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿದರು. ನನಗೇನು ಸಂಶಯ ಇತ್ತು. ಆದರೆ ನಾನು ಆ ಮೊದಲು ಎಲ್ಲ ಪ್ಲ್ಯಾನ್ ಅದನ್ನೆಲ್ಲ ತಯಾರು ಮಾಡಿದೆ. ಅವರು ನನಗೆ ಅವರ ಬೇರೆ ಬೇರೆ ಕಾಮಗಾರಿ ಹತ್ರ ಸುತ್ತಾಡಿಸಿದರು. ಅದ ನಂತರ ಅವರೇ ಒಂದು ಪ್ಲ್ಯಾನ್ ತಯಾರು ಮಾಡಿಕೊಟ್ರು. ಅದ ನಂತರ ಎಲ್ಲ ಕಾಮಗಾರಿ ಆಗುವವರೆಗೂ ಅಲ್ಲಿ ಈ ಆರ್ಕಿಟೆಕ್ಚರ್ ನನಗೆ ಗೊತ್ತೇ ಇರಲಿಲ್ಲ. ಆದ ನಂತರ ಆ ಕಾಮಗಾರಿ ಆದ ನಂತರ ನನಗೆ ಗೊತ್ತಾದ್ದು ಜಿನೋಯ್ ಅವರು ಇಷ್ಟು ಕೆಲಸದ ಒಂದು ನಿಪುಣತೆ ಉಳ್ಳವರು, ಒಂದು ಪರಿಣತರು ಅಂತ ಹೇಳಿ ಭಾಳ ಸುಂದರವಾದಂಥ ಮನೆಯನ್ನು ನಿರ್ಮಿಸಿಕೊಟ್ರು. ಆ ಸಮಯದಲ್ಲಿ ಬಹುಶಃ ಇಲ್ಲಿದ್ದಂಥ ಅತಿಥಿಗಳು ಅಲ್ಲಿ ಬಂದಿದ್ದರು. ಅವರು ಕೂಡ ಅದನ್ನು ಪ್ರಶಂಸೆ ಮಾಡಿದರು. ಮತ್ತು ಈ ಸಂದರ್ಭಕ್ಕೆ ಇವತ್ತಿನ ಸಂದರ್ಭಕ್ಕೆ ನಾನು ಹೇಳಬೇಕಾದರೆ, ನಮ್ಮ ಇದೇ ಏಪ್ರಿಲ್ 8ರಂದು ಇಲ್ಲಿ ನಮ್ಮ ಹಳೆ ಕಟ್ಟಡಕ್ಕೆ ಮರ ಬಿದ್ದಾಗ ನಾನು ಮಂಗಳೂರಲ್ಲಿದ್ದೆ. ನಮ್ಮ ಮಿಸ್ಸಸ್ ಅವರು ಫೋನ್ ಮಾಡಿ ಹೇಳಿದರು, ಹೀಗೆ ಆಗಿದೆ, ತುಂಬ ತೊಂದರೆ ಆಗಿದೆ ಅಂತೇಳಿ. ಆಗ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಕೂಡಲೇ ನಾನು ಜಿನೋಯ್ ಅವ್ರಿಗೆ ಒಂದು ಫೋನ್ ಮಾಡಿದೆ, ಎಲ್ಲಿದ್ದೀರಿ ನೀವು, ಹೀಗೆ ಆಗಿದೆ ಹೋಗಿ ಅಂತೇಳಿ. ಅವರು ಕುಟುಂಬ ಸಮೇತರಾಗಿ ಎಲ್ಲೋ ಹೋಗ್ತಾಯಿದ್ರು. ಅವರು ಅಲ್ಲಿಂದಲೇ ತಿರುಗಿಸಿ ಸೀದಾ ಇಲ್ಲಿ ಬಂದು ಎಲ್ಲ ನನಗೆ ಇಲ್ಲಿ ವಿವರ ಹೇಳಿದರು. ಅದ ನಂತರ ಹೇಳಿದ್ದು, ತಲೆಬಿಸಿ ಮಾಡಬೇಡಿ, ಎಲ್ಲ ಸರಿ ಮಾಡುವ, ನಾಳೆಯಿಂದ ಸರಿ ಮಾಡುವ ಅಂತ ಹೇಳಿದರು. ಹಾಗೆ ಮರುದಿವಸ ನಾನು ಸಾಯಂಕಾಲ ಬಂದು ಮರುದಿವಸ ಬಂದು ಇಲ್ಲಿ ಕೆಲಸ ಬಗ್ಗೆ ಹೇಗೆ ಮಾಡೋದಂತ ಆಲೋಚನೆ ಮಾಡ್ತಿರುವಾಗ ಜಿನೋಯ್ ಅವರನ್ನು ಕರೆದೆ. ನನ್ನ ಬೇರೆ ಬೇರೆ ಸ್ನೇಹಿತರು ಬೇರೆ ಬೇರೆ ಐಡಿಯಾಗಳನ್ನು ಕೊಟ್ಟರು, ಇದನ್ನೇ ಹೇಗೆ ಸರಿ ಮಾಡುವ ಅಂತೇಳಿ. ಆದರೆ ಜಿನೋಯ್ ಅವರು ಬಂದದ್ದು ಹೇಳಿದರು, ಎಲ್ಲ ಹೋದರು, ಸರಿ ಎಲ್ಲ ಸರಿ ಮಾಡುವ, ಆದರೆ ನಿಮಗೆ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೋದು, ಅದನ್ನು ಸ್ವಲ್ಪ ಸುಧಾರಣೆ ಮಾಡಿದರೆ ನಿಮ್ಗೆ ಒಂದು ಹೊಸ ಒಂದು ರೀತಿಯ ಒಂದು ಸ್ವಲ್ಪ ವಿಸ್ತಾರವಾದಂಥ ಒಂದು ಕಟ್ಟಡವನ್ನು ನಿಮಗೆ ಮಾಡಿಕೊಡುವ, ಅದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಮತ್ತು ಅವರೊಂದು ಐಡಿಯಾ ಕೊಟ್ಟರು. ಅದು ನನಗೆ ಒಳ್ಳೆಯದು. ನನಗೂ ನಾವು ರಿಸರ್ಚ್ ಚೆನ್ನಾಗಿ ಕಂಡಿದ್ದು. ಯಾಕಂದರೆ ನಮಗೆ ಇಲ್ಲಿ ನಾವು ನರ್ಸರಿ ಶಾಲೆ ಕಳೆದ 30 ವರ್ಷದಿಂದ ನಡೆಸ್ತಾ ಇದ್ದೇವೆ. ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಹಾಗೇ ಹೇಳ್ತಿದ್ರು, ಚಿಕ್ಕ ಸ್ಥಳ ಇತ್ತು ಅಂತೇಳಿ, ಈಗ ದೊಡ್ಡ ಸ್ಥಳ ಆಯಿತು ಅಂತೇಳಿ. ಹಾಗೆ ದೊಡ್ಡ ಸ್ಥಳವೂ ಆಗ್ತದೆ, ಸಂತೋಷ ಆಯಿತು. ಹಾಗೆ ಜಿನೋಯ್ ಹೇಳಿದೆ, ಆಯಿತು ಮಾಡಿ ಅದನ್ನು ಆ ರೀತಿ ಮಾಡಿ ಅಂತ ಹೇಳಿದೆ. ಅವರು ಅದನ್ನು ಆ ನಂತರ ಅದು ನಂದು ಕೆಲಸ ಆಗಿಲ್ಲ, ಅವರೇ ಕೆಲಸ. ಯಾಕೆಂದ್ರೆ ಬಹುಶಃ ನಾನು ಇಲ್ಲಿ ಬಂದು ಏನು ಬೆಳಿಗ್ಗೆ ಏನು ಬಂದು ನೋಡಿದ್ರು, ನನಗಿಂತ ಜಾಸ್ತಿ ಬಂದು ಅವ್ರು ನೋಡಿ ಆ ಕೆಲಸಗಾರರಿಗೆ ಯಾವ ರೀತಿ ಆಗಬೇಕು, ಸಾಯಂಕಾಲ ಒಮ್ಮೆ ಬರುವಾಗ ಅದು ಕೆಲಸ ಸರಿಯಾಗದಿದ್ದರೆ ಆ ಕೆಲಸದವ್ರು ಮತ್ತೆ ಪುನಃ ಕರೆದು, ರಾತ್ರಿ ಆದರೂ ಕರೆದು ಅದೇ ರೀತಿ ಆಗಬೇಕಾಗೆ ನೋಡಿದ್ದು ಈ ನಮ್ಮ KP ಜಿನೋಯ್ ಅವರು. ಹಾಗೆ ಇವತ್ತು ಈ ಒಂದು ಕಟ್ಟಡ ಆಗಿದೆ, ಈ ಒಂದು ಸುಂದರ ಚೊಕ್ಕವಾದಂಥ ಕಟ್ಟಡ ಆಗಿದೆ ಅಂದರೆ ಇದರ ರೂವಾರಿ ನಮ್ಮ KP ಜಿನೋಯ್ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಿದೆ.
ಹಾಗೂ ಇಂಥ ಒಂದು ಸ್ನೇಹಿತ ಹಾಗೂ ನನ್ನ ಹಿತೈಷಿಯಾಗಿ ದೇವರು ಅವರನ್ನು ನನಗೆ ಒದಗಿಸಿಕೊಟ್ಟದ್ದಕ್ಕೆ ನಾನು ದೇವರನ್ನು ಸ್ತುತಿಸ್ತೇನೆ. ಹಾಗೂ ದೇವರು ಇವರಿಗೆ ಇನ್ನೂ ಹೆಚ್ಚಿನ ಉತ್ತುಂಗಕ್ಕೆ ಮುಟ್ಟಲು ಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ಕೊಡಲಿ. ಇನ್ನೂ ಉತ್ತಮ ಕಾಮಗಾರಿ ಅವರಿಂದ ಬೆಳೆದು ಬರಲಿ ಅಂತ ಹಾರೈಸ್ತೇನೆ ಹಾಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ಇಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡಲು ಸಂತೋಷ ಪಡುತ್ತೇನೆ. ಅತಿಥಿಗಳೆಲ್ಲ ಬಂದು ಅವರನ್ನು ಸನ್ಮಾನಿಸಬೇಕಾಗಿ ಕೇಳುತ್ತೇನೆ. ನಮ್ಮ ಕರೆಗೆ ಓಗೊಟ್ಟು ನಮ್ಮ ಈ ಸಂಭ್ರಮದ ಕ್ಷಣದಲ್ಲಿ ಪಾಲ್ಗೊಂಡು ಗೌರವ ಸ್ವೀಕರಿಸಿದಂತಹ ಜಿನಯ್ ಕೆಪಿ ಇವರಿಗೆ ವಂದನೆಗಳು. ಈಗ ಇವರಿಂದ ಒಂದೆರಡು ಮಾತು ಸಭೆಯನ್ನುದ್ದೇಶಿಸಿ ಶುಭ ಹಾರೈಸಿದಂತಹ ಜಿನಯ್ ಕೆಪಿ ಇವರಿಗೆ ವಂದನೆಗಳು. ಇದೀಗ ನಮ್ಮ ಅತಿಥಿ ಗಣ್ಯರಾದಂತಹ ಶಾಂತನು ಪ್ರಭು ಅವರಿಗೆ ಗಿಡವನ್ನು ಕೊಡುವ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲಿದ್ದಾರೆ. ಫಾದರ್ ಅಬೆಲ್ ಲೋಬೋ ಇವರಿಂದ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಸ್ನೇಹ ಕಿರಣ್ ಈ ಶಿಶುಪಾಲನಾ ಈ ವಿದ್ಯಾ ಕೇಂದ್ರದ ನವೀಕೃತ ಕಟ್ಟಡದ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀಮಾನ್ ಪ್ರತಾಪ್ ಸಿಂಹರವರೇ, ಹಾಗೆಯೇ ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಈ ದಿನದ ಶುಭ ಹಾರೈಕೆಯನ್ನು ನಾನು ನೀಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ, ಈ ಕಟ್ಟಡವನ್ನು ಆಶೀರ್ವದಿಸಲು ನನಗೆ ತುಂಬ ಸಂತೋಷವಾಯಿತು. ಯಾಕಂತ ಹೇಳಿದರೆ ಕೆಲವು ಒಂದೂವರೆ ತಿಂಗಳ ಹಿಂದೆ ಏನು ಅನಾಹುತ ನಡೆದಿತ್ತು, ತುಂಬ ಭಯಪಟ್ಟಿದ್ದರು ನಮ್ಮ ಟಿ.ಜೆ. ಮೊರಾಸ್ ಹಾಗೂ ಕುಟುಂಬದವರು. ಭಯ ಯಾಕಂತೇಳಿ ಎಲ್ಲ ಹೋಯ್ತಂತ ಅಲ್ಲ, ಈ ಮಕ್ಕಳಿಗೆ ಏನಾದರೂ ಆಗ್ತಿದ್ರೆ ಅಂತ. ಆದರೆ ದೇವರು ಕಾಪಾಡಿದ್ದಾರೆ ಎಂಬ ಒಂದು ಒಳ್ಳೆಯ ಕೃತಜ್ಞತಾ ಭಾವನೆ ದೇವರಲ್ಲಿ ಅವರಿಗೆ ಇತ್ತು. ಮತ್ತು ಪ್ರಾರ್ಥಿಸಲಿಕ್ಕೆ ಹೇಳಿದರು, ಅಲ್ಲಿ ಬಂದಿದ್ದರು ನನ್ನ ಹತ್ರ. ಆದರೆ ನಾನು ಈ ಕಟ್ಟಡವನ್ನು ನೋಡಿರಲಿಲ್ಲ, ನಾನು ನೋಡಿದ್ದೆ ಇವತ್ತೇ. ತುಂಬ ಸುಂದರ ಕಾಣ್ತಾ ಇದೆ. ಖಂಡಿತವಾಗಿ ಇನ್ನು ಮುಂದೆ ಇಲ್ಲಿ ಮಕ್ಕಳಿಗೆ ಬರಲು ತುಂಬ ಆಕರ್ಷಣೆ ಇಲ್ಲಿದೆ. ಈ ಇಂದಿನ ಮಕ್ಕಳೆಲ್ಲ ನೋಡಲು ತುಂಬ ಆಕರ್ಷಕರು. ಮತ್ತು ಈ ಆಕರ್ಷಿತವಾದ ಕಟ್ಟಡದಲ್ಲಿ ಅವರಿಗೆ ಒಳ್ಳೆಯ ಪಾಲನೆ, ವಿದ್ಯಾರ್ಜನೆ ಇಲ್ಲಿ ಸಿಗಬಹುದಂತ ನನ್ನ ಅನಿಸಿಕೆ ಇದೆ. ಮತ್ತು ಅದಕ್ಕೋಸ್ಕರ ನಾನು ಪ್ರಾರ್ಥಿಸಿದ್ದೇನೆ. ಥಿಯೋದರ್ ಮೊರಾಸ್, ನಾವು ಆವಾಗ ಮೊದಲು ಅವರನ್ನು ಹಾಗೆ ಕರೀತಿದ್ದೆವು, ಟಿ.ಜೆ. ಮೊರಾಸ್ ಹಾಗೆ ಜಾನೆಟ್. ಅವರ ಪರಿಚಯ ಇಂದಿನದಲ್ಲ, ನನಗೆ 26 ವರ್ಷಗಳ ಹಿಂದೆ ನಾನು ಬೆಳ್ತಂಗಡಿಯಲ್ಲಿ ಸಹಾಯಕ ಧರ್ಮಗುರುಗಳಾಗಿದ್ದಾಗ ಅವರು ಕಾಣಸಿಗ್ತಿದ್ರು. ಅಲ್ಲಿ ಅವರು ಮೂಲ ಮನೆ ಬೆಳ್ತಂಗಡಿಯಲ್ಲಿ ಇರ್ತಿದ್ದು, ಎಲ್ಲ ಕಾರ್ಯಕ್ರಮಕ್ಕೆ ಅಲ್ಲಿ ಬರ್ತಿದ್ರು. ಅದು ಎಲ್ಲ ಮಾತಾಡಿದ್ದೆವು. ಆದರೆ ಅವರು ಶಾಲೆ ನಡೆಸ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ಮೇಲೇ ಗೊತ್ತಾದದ್ದು. ಮತ್ತು ಅದು ಕೂಡ ಇಷ್ಟು ಒಳ್ಳೆ ಅಚ್ಚುಕಟ್ಟು ರೀತಿಯಿಂದ, ಒಂದು ಪ್ರೀತಿಯಿಂದ, ಒಂದು ಸೇವಾ ಮನೋಭಾವದಿಂದ ಇಲ್ಲಿ ಪುಟ್ಟ ಮಕ್ಕಳ ಪಾಲನೆ ಮಾಡೋದು ಮತ್ತು ಒಂದು ಆ ಥರ ಒಂಥರದ ತೃಪ್ತಿ ಅವರಲ್ಲಿ ನಾನು ನೋಡಿದೆ. ತುಂಬ ಸಂತೋಷ ಆಯಿತು. ಹಳೆಯ ನೆನಪು ಅವರದ್ದು ಇಲ್ಲಿ ಬಂದ ಮೇಲೆ ಪರಿಚಯ ಸಿಕ್ಕಿತ ಅಂತ ಕೇಳಿದ್ರು. ಎಲ್ಲೋ ನೋಡಿದಾಗೆ ಆಗಿತ್ತು. ಮತ್ತು ಹಳೆಯದನ್ನು ನೆನಪಿಸಿದಾಗ ಎಲ್ಲ ಪರಿಚಯ ಪುನಃ ಆಯಿತು. ಅವರ ಕುಟುಂಬದವರ ಪರಿಚಯ ಕೂಡ ನನಗೆ ಒಳ್ಳೆಯದಿತ್ತು. ಟಿ.ಜೆ. ಮೊರಾಸ್ ಹಾಗೂ ಜಾನೆಟ್ ಇವರು ಇಲ್ಲಿಯ ಈ ಒಂದು ಉದ್ಯೋಗವನ್ನು ಮಾತ್ರ ಅಲ್ಲ, ಅವರ ಒಂದು ವ್ಯಕ್ತಿತ್ವವೇ ಒಂದು ಪ್ರೀತಿಮಯ ವ್ಯಕ್ತಿತ್ವ, ಸಹನಯ ವ್ಯಕ್ತಿತ್ವ. ಚರ್ಚಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆ, ಯಾವುದಕ್ಕೂ ಸ್ವಲ್ಪ ಸಹಾಯ ಬೇಕು, ಗುಟ್ಟಿನಿಂದ ಕೊಡುವಂಥ ಒಂದು ಸಹಾಯ ಮಾಡುವಂಥ ಒಂದು ಅಭ್ಯಾಸ ಅವರಲ್ಲಿ ಇದೆ. ಮತ್ತು ಒಂದು ದೈವ ಸ್ವರೂಪಿ. ಇವನು ಭಕ್ತಿ ಕಾರ್ಯಕ್ರಮಗಳು ಚರ್ಚಲ್ಲಿ ನಡೆಯುತ್ತವೆ, ನಮಗೆ ವಾರ್ಡ್ಗಳಲ್ಲಿ ನಡೀತವೆ. ಎಲ್ಲರಿಗೆ ಅವರ ಹಾಜರಿ ಇದೆ, ಅವರ ಪ್ರೋತ್ಸಾಹ ಇದೆ. ಮತ್ತು ಅವರು ತುಂಬ ಹುಮ್ಮನಸ್ಸಿನಿಂದ
ಕುಟುಂಬ ಸಮೇತ ಒಂದು ಭಾಗವಹಿಸುವಂಥ ಒಂದು ರೀತಿ ಅವರದ್ದು. ಅದಕ್ಕೋಸ್ಕರ ಆ ಒಂದು ವ್ಯಕ್ತಿತ್ವ ಅವರಲ್ಲಿ ಇದ್ದದ್ದು. ಇಲ್ಲಿ ಈ ಪುಟ್ಟ ಮಕ್ಕಳನ್ನು ನೀವು ಇಲ್ಲಿ ತಂದು ಬಿಡ್ತೀರಿ, ನೀವು ಉದ್ಯೋಗಕ್ಕೆ ಹೋಗ್ತೀರಿ, ಅವರಿಗೆ ಒಂದು ಕಡೆಯಿಂದ ವಿದ್ಯೆ, ಇನ್ನೊಂದು ಕಡೆಯಿಂದ ಪಾಲನೆ, ಮತ್ತೊಂದು ಈ ಪೇರೆಂಟ್ಸನ್ನು ಕೊಡುವಂಥ ಆ ಪ್ರೀತಿ ಇಲ್ಲಿ ಅವರು ಮತ್ತು ಅವರ ಪ್ರೇರಣೆಯಿಂದ ಇಲ್ಲಿ ದುಡಿಯುವವರು ಖಂಡಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದೇ ಥರ ಮುಂದುವರಿಸಲು ಅವರ ಆಸಕ್ತಿ ಏನು ಕುಂದಲಿಲ್ಲ, ಅದೇ ಥರ ಅವರಲ್ಲಿ ಇದೆ. ಅದಕ್ಕೋಸ್ಕರ ಒಂದು 20-30 ವರ್ಷಗಳಾದವು ಅಂತ ಹೇಳಿದರು. ಮತ್ತು ಈ ಪ್ರಾಯದ ಮಕ್ಕಳು, ಇಲ್ಲಿ ಬರುವ ಮಕ್ಕಳು ತಾವಾಗಿ ನೆನಪಿಡ್ಲಿಕ್ಕೆ ಕಷ್ಟ. ಯಾಕಂದರೆ ನಾನು ನನ್ನ ಜೀವನದಲ್ಲಿ ನೋಡ್ತೇನೆ, ಏನು 5 ವರ್ಷದ ಪ್ರಾಯದ ಹಿಂದೆ ನಡೆದಿದೆ ಅದು ಏನು ಸ್ವಲ್ಪ ತುಣುಕು ನೆನಪು ಮಾತ್ರ ಉಳಿತದೆ, ಉಳಿದದ್ದು ಎಲ್ಲ ಮರೆತು ಹೋಗ್ತದೆ. ಆದರೆ ಮಕ್ಕಳ ಪೇರೆಂಟ್ಸ್ ನೆನಪಲ್ಲಿ ಇರ್ತಾರೆ ಮತ್ತು ಹಳೆಯ ಚರಿತ್ರೆಯನ್ನು ಮನೆಯಲ್ಲಿ ಮಾತಾಡ್ತಾ ಇದ್ದರೆ ಖಂಡಿತವಾಗಿ ಅದು ನೆನಪಿಗೆ ಬರ್ತದೆ. ಮತ್ತು ಬೆಳೆದ ಮಕ್ಕಳು ಉದ್ಯೋಗದಲ್ಲಿರುವಾಗ ಕೃತಜ್ಞತಾಪೂರ್ವಕರಾಗಿರುತ್ತಾರೆ. ಈ ಕೃತಜ್ಞತೆ ಸಿಗಲಿ ಸಿಗದೇ ಇರಲಿ, ಆದರೆ ನೀವು ಮಾಡುವ ಕೆಲಸ ದೇವರಿಗೆ ಕಾಣ್ತದೆ ಮತ್ತು ಸಮಾಜಕ್ಕೆ ಕಾಣ್ತದೆ, ಇನ್ನು ಕೂಡ ಕಾಣಲಿ ಮತ್ತು ದೇವರಿಗೆ ಈ ಮೂಲಕ ಮಹಿಮೆಯಾಗಲಿ ಮತ್ತು ಒಳ್ಳೆಯ ವಿದ್ಯಾರ್ಜನೆ, ಒಳ್ಳೆಯ ಪಾಲನೆ ಇಲ್ಲಿ ಬರುವ ಮುಖಾಂತರ ಮನೆಯಲ್ಲೇ ಇರ್ತಿದ್ರೆ ಪೇರೆಂಟ್ಸ್ ಮತ್ತು ನೆರೆಕೆರೆಯವರು ಮತ್ತು ಮನೆಗೆ ಬಂದ ನೆನಪರು ಅಷ್ಟರ ಪರಿಚಯ ಮಾತ್ರ ಆಗ್ತದೆ, ಅದು ಎಲ್ಲ ಒಂದೇ ಜಾತಿಯಿಂದ ಮಾತ್ರ ಆಗ್ತದೆ. ಆದರೆ ಇಲ್ಲಿ ಬರುವಾಗ ಚಿಕ್ಕ ಪ್ರಾಯದಲ್ಲೇ ಮಕ್ಕಳಿಗೆ ಸಮಾಜದಲ್ಲಿರುವ ವ್ಯಕ್ತಿಗಳ ಗುರುತು ಆಗ್ತದೆ, ಪರಿಚಯ ಆಗ್ತದೆ, ಹೊಂದಿಕೊಂಡು ಬಾಳಲಿಕ್ಕೆ ಅವರು ಕಳೀತಾರೆ. ಈ ಒಂದು ಸ್ವಪ್ನ ಜಾರಿಯಾಗಲಿ ಮತ್ತು ಒಳ್ಳೆಯ ಆಸರೆ ಇಲ್ಲಿ ಸಿಗಲಿ ಅಂತ ಟಿ ಜೆ ಮೊರಾಸ್ ಮತ್ತು ಕುಟುಂಬದವರಿಗೆ ಮತ್ತು ನಿಮಗೆಲ್ಲರಿಗೂ ಕಲಿಯುವಂಥ ಮಕ್ಕಳಿಗೂ ಉದ್ಯೋಗ ನೀಡುವವರಿಗೂ ನಾವು ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀವಿ. ನಿಮ್ಮ ಆಶೀರ್ವಚನ ನಮಗೆಲ್ಲ ಮಾರ್ಗದರ್ಶನ. ಸಭೆಯ ಬಗ್ಗೆ ಶುಭ ಹಾರೈಸಿದ ರೆವರೆಂಡ್ ಫಾದರ್ ಅಬೆಲ್ ಲೋಬೋ ನಿಮಗೆ ಮಾತ್ರವಲ್ಲದೆ ನಮ್ಮವರ ಅದ್ಭುತ ಸಾಧನೆಗಳನ್ನು ಆಚರಿಸಲು ನಾವು ಒಂದು ಕ್ಷಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದೀಗ ನಮ್ಮ ಅದ್ಭುತ ಪ್ರತಿಭೆಗಳಾದ ಮಿಸ್ ಶರೋನಾ ಡಿಸೋಜಾ ಹಾಗೂ ಗಾಯನ ಎಂವೈ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಳೆಯ ವಿದ್ಯಾರ್ಥಿನಿ ಮಿಸ್ ಶರೋನಾ ಡಿಸೋಜಾ ಇವರನ್ನು ಗೌರವಿಸಲು ನಮ್ಮ ಹೃದಯಗಳು ಹೆಮ್ಮೆಯಿಂದ ತುಂಬುತ್ತದೆ. ಶರೋನಾ ತನ್ನ SSLC ಪರೀಕ್ಷೆಯಲ್ಲಿ 625 ಅಂಕಗಳಲ್ಲಿ 624 ಅಂಕಗಳನ್ನು ಗಳಿಸಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ 1ನೇ ಸ್ಥಾನವನ್ನು ಪಡೆದು ರಾಜ್ಯದಲ್ಲೇ 2ನೇ ಸ್ಥಾನವನ್ನು ಪಡೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇವರ ಪ್ರತಿಭೆ ಶೈಕ್ಷಣಿಕತೆಯನ್ನು ಮೀರಿದೆ. ಅವರು ಜಿಲ್ಲಾ ಮಟ್ಟದ ಫುಟ್ಬಾಲ್ ಆಟಗಾರ್ತಿಯಾಗಿದ್ದು ವಿಭಾಗ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಗೀತಗಾಯನ ಸ್ಪರ್ಧೆಯಲ್ಲಿ ಕಣ್ಣು ಮುಚ್ಚಿ ಕೀಬೋರ್ಡ್ ಪ್ರದರ್ಶಿಸುವ ಮೂಲಕ ಪ್ರೇಕ್ಷಕರನ್ನು ಬೆರಗುಗೊಳಿಸಿದ್ದಾರೆ. ಶರೋನಾ ನಿಜವಾದ ಆಲ್ರೌಂಡರ್ ಮತ್ತು ಇಂದು ಅವರ ಸಾಧನೆಗಳನ್ನು ಗುರುತಿಸಿ ಗೌರವಿಸಲು ನಮಗೆ ಹೆಮ್ಮೆ ಇದೆ. ಸ್ನೇಹ ಕಿರಣದ ಇನ್ನೊಂದು ಹೆಮ್ಮೆಯ ಪ್ರತಿಭೆ ಮಿಸ್ ಗಾಯನ ಎಂವೈ. ಸ್ನೇಹ ನರ್ಸರಿ ಸ್ಕೂಲ್ನಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ SSLC ಪರೀಕ್ಷೆಗಳಲ್ಲಿ 625ರಲ್ಲಿ 620 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ 6ನೇ ರ್ಯಾಂಕ್ಗಳನ್ನು ಗಳಿಸಿ ನಮ್ಮೆಲ್ಲರನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಈ ನರ್ಸರಿಯಿಂದ ಶೈಕ್ಷಣಿಕ ಶ್ರೇಷ್ಠತೆಯತ್ತ ಅವರ ಪ್ರಯಾಣವು ನಮ್ಮ ಎಲ್ಲ ಯುವ ಕಲಿಯುವವರಿಗೆ ಸ್ಫೂರ್ತಿದಾಯಕವಾಗಿದೆ. ಈ 2 ಪ್ರತಿಭೆಗಳಿಗೆ ದೊಡ್ಡ ಚಪ್ಪಾಳೆ ತಟ್ಟೋಣ. ಈಗ ಅವರಿಗೆ ಗೌರವ ಸಮರ್ಪಿಸುವಂತಹ ಸಮಯ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಊರ ವಿದ್ಯಾಭಿಮಾನಿಗಳೇ, ಪುಟಾಣಿ ಮಕ್ಕಳೇ ಹಾಗೂ ಹಿತಚಿಂತಕರೇ, ನಿಜವಾಗಿ ನನ್ನ ಮಗಳು ಇವತ್ತು ಮಾತಾಡಬೇಕಿತ್ತು. ಅನಾರೋಗ್ಯದ ಕಾರಣ ಅವಳು ಸ್ವರ ಕಳ್ಕೊಂಡಿದ್ದಾಳೆ. ದಯವಿಟ್ಟು ಕ್ಷಮಿಸಿ. ಅವಳ ಪರವಾಗಿ ಒಂದೆರಡು ಮಾತುಗಳನ್ನು ನಿಮ್ಮೆದುರು ಮಾತಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಸುಮಾರು 15 ವರ್ಷಗಳ ಹಿಂದೆ ಇದೇ ರೀತಿಯ ಮಳೆಗಾಲ, 2010 ಆಗಸ್ಟ್ 23, ಆ ದಿವಸ ನನ್ನ ಪಾಲಿಗೆ ಮರೆಯಲಾಗದ ದಿನ. ತಾಯಿಯೊಟ್ಟಿಗೆ ಸಮಯ ಕಳೆಯಬೇಕಾದ ನನ್ನ 10 ತಿಂಗಳ ಮಗುವನ್ನು ಸ್ನೇಹಿಕಿರಣದ ಆಸರೆಯಲ್ಲಿ ಬಿಟ್ಟು ಅದೆಷ್ಟು ಕೂಗಿ ಹೋಗಿದ್ನೋ ಆ ಮಳೆಯ ನೀರಲ್ಲಿ ಯಾರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ. ಆದರೆ ಆ ನೋವು ಇವತ್ತಿಗೂ ನನಗೂ ಕಾಡ್ತಾ ಇದೆ. ಆದರೆ 4-5 ದಿನ ನಾನಿಲ್ಲಿ ಬಂದು ಮೇಡಮ್ನ ಜೊತೆ ಪ್ರತಿದಿನ ನನ್ನ ಮಗಳ ಬಗ್ಗೆ ವಿಚಾರಿಸುವಾಗ ಬಹಳ ಬೇಗ ಅವಳು ಈ ಸಂಸ್ಥೆಗೆ ಹೊಂದಿಕೊಂಡಿದ್ದು ನಮ್ಮ ಪಾಲಿನ ಸುದೈವ. ಇವತ್ತು ಅದೇ ಮಳೆಗಾಲ ಬಹುಶಃ ಸ್ವಲ್ಪ ಬೇಗ ಪ್ರಾರಂಭ ಆಗಿದೆ. 15 ವರ್ಷ ಕಳೆದಿದೆ. ಇದೇ ಸಂಸ್ಥೆಯಲ್ಲಿ ನನ್ನ ಮಗಳು ಅಭಿಮಾನದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವ ತಗೊಂಡಿದ್ದಾಳೆ. ಅದಕ್ಕೆ ಕಾರಣ ಈ ಸ್ನೇಹ ಕಿರಣ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮಗು ತಾಯಿಯ ಜೊತೆ ಇದ್ದಷ್ಟು ಒಳ್ಳೆಯದು ಅಂತ ಎಲ್ಲರ ಒಂದು ಅನಿಸಿಕೆ ಇತ್ತು. ನಮ್ಮ ಕುಟುಂಬದಲ್ಲೂ ಅದಕ್ಕೇನು ಹೊರತಾಗಿರಲಿಲ್ಲ. ಬೇಡ, ಬಿಡಬೇಡ, ಅನಾರೋಗ್ಯ ಆಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ. ತುಂಬ ಜನ ನಮಗೆ ಅವರ ಪ್ರೀತಿಯಿಂದಲೇ ಮಾತಾಡಿದರು. ಆದರೆ ನನಗೆ ಅನಿವಾರ್ಯತೆ ಇತ್ತು, ಕೆಲಸದ ಒತ್ತಡ ಇತ್ತು, ನಾನು ಉದ್ಯೋಗಕ್ಕೆ ಹೋಗಲೇಬೇಕಿತ್ತು. ಹಾಗಾಗಿ ಎಲ್ಲರೂ ನನಗೆ ಹೇಳಿದ ಒಂದೇ ಒಂದು ಮಾತು, ಸ್ನೇಹಕಿರಣದಲ್ಲಿ ಬಿಟ್ಟರೆ ನೀನು ಯಾವತ್ತೂ ಸೋಲಿಕ್ಕಿಲ್ಲ ಅಂತ. ಇವತ್ತು ಖುಷಿ ಆಗ್ತಾ ಇದೆ ನನಗೆ. ಆ ಮಾತು ಸತ್ಯವಾಗಿದೆ. ಸ್ನೇಹಕಿರಣಕ್ಕೆ ಬಂದ ಕಾರಣವೇ ನನ್ನ ಮಗಳು ಎಷ್ಟು ಪ್ರತಿಭಾವಂತಳಾಗಿ ಇವತ್ತು SLCಯಲ್ಲಿ ರಾಜ್ಯವೇ ಮೆಚ್ಚುವಂತಹ 2ನೇ ಸ್ಥಾನವನ್ನು ಪಡೆದು ನಮ್ಮ ಊರಿಗೆ ಕಲಿತಂಥ ಸಂಸ್ಥೆಗಳಿಗೆ ಹೆಸರು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಸ್ನೇಹಕಿರಣ ನನ್ನ ಮಗಳ ಪಾಲಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ. ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಅವಳೆಲ್ಲ ರೀತಿಯ ಪ್ರತಿಭೆಗಳನ್ನು ಮೈಗೂಡಿಸಿಕೊಂಡಿದ್ದಾಳೆ. ಇಲ್ಲಿ ಕಲಿಯುವಾಗಲೇ ಮೇಡಮ್ ಮತ್ತು ಸರ್ ಅವರು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಡಿಲಿಕ್ಕಾಗದ ಮಕ್ಕಳಿಗೂ ಕೂಡ ಛದ್ಮವೇಷ ಮಾಡಿಸ್ತಿದ್ರು ಅವರು ಹೇಳ್ತಾ ಇದ್ರು, ವೇಷ ಹಾಕಿದರೆ ಸಾಕು, ಒಮ್ಮೆ ಸ್ಟೇಜಿಗೆ ಅವರು ಹೋಗಲಿ, ಮತ್ತೆ ಅವರಿಗೆ ಧೈರ್ಯ ಬರ್ತದೆ ಅಂತ. ಬಹುಶಃ ಮೇಡಮ್ ನೀವು ಅವತ್ತು ಕೊಟ್ಟ ಸ್ಫೂರ್ತಿಯೇ ಇವತ್ತು ಎಂತಹ ಸಭೆಯಲ್ಲಿ ಕೂಡ ನಿಂತು ಮಾತನಾಡುವಂತಹ ಒಂದು ಧೈರ್ಯವನ್ನು ನನ್ನ ಮಗಳಿಗೆ ತಂದುಕೊಟ್ಟಿದೆ ಎನ್ನುವುದರಲ್ಲಿ ಅತಿಶಯೋಕ್ತಿ ಇಲ್ಲ. ಇನ್ನು ಅಂಕಲ್ ಮತ್ತು ಆಂಟಿಯ ಬಗ್ಗೆ ಹೇಳಬೇಕು. ನಾವು ಅವರನ್ನು ಅಂಕಲ್ ಆಂಟಿ ಅಂತಲೇ ಕರೀತಿದ್ದೆವು ಮೊದಲಿಂದ. ತುಂಬ ಪ್ರೀತಿಮಯರವರು. ನನ್ನ ಮಗಳು ಶಾರನ್ನನ್ನು ಅವರ ಸ್ವಂತ ಮಗಳಂತೆ ಸಾಕಿದ್ದಾರೆ. ಜೊತೆಗೆ ಜೇಸನ್ ಮತ್ತು ಜಾಯಲ್ ಪ್ರತಿದಿನ ಆ ಸಣ್ಣ ಮಗುವನ್ನು ಎತ್ತಿಕೊಂಡು ನಿಂತು ನಾವು ಸ್ಕೂಲಿಂದ ಬರುವಾಗ ಅವರು ನಮ್ಮ ಕೈಗೆ ಕೊಡುವಾಗ ಬಹುಶಃ ನನ್ನ ಸಹೋದರರು ಅಂತ ನಾನು ಅವರನ್ನು ತಿಳ್ಕೊಂಡಿದ್ದೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಕೇವಲ ನನ್ನ ಮಗಳನ್ನು ಮಾತ್ರ ಅಲ್ಲ, ಅದೆಲ್ಲ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಅವರು ನೋಡಿಕೊಳ್ತಾ ಇದ್ದನ್ನು ಗಮನಿಸಿದ್ದೇನೆ. ಜೊತೆಗೆ ಇಲ್ಲಿ ಕುಸುಮಕ್ಕ ಇದ್ದಾರೆ, ಜೊತೆಗೆ ಸುಮಿತ್ರ ಅಂತ ಇದ್ದರು, ಶಾಂತಿ ಅಂತ ಇದ್ದರು, ಮತ್ತು ನಿರ್ಮಲಾ ಅಂತ. ಅವರು ಕೂಡ ಬಹಳಷ್ಟು ನಮ್ಮ ಮಕ್ಕಳನ್ನು ಕೇರ್ ತಗೊಂಡಿದ್ದಾರೆ. ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ನನ್ನಂತಹ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಉದ್ಯೋಗಕ್ಕೆ ಹೋಗುವುದಕ್ಕೋಸ್ಕರ ಸಂಜೀವಿನಿಯಾದಂತಹ ಈ ಒಂದು ಸಂಸ್ಥೆ, ಹಾಗೆ ನನ್ನ ಮಗಳು, ಹಾಗೆ ಜೊತೆಗೆ ಗಾಯನ, ಇವರ ಸಾಧನೆಗೆ ಒಂದು ಉತ್ತಮ ಸ್ಫೂರ್ತಿಯನ್ನು ಕೊಟ್ಟಂಥ ಈ ಸ್ನೇಹಕಿರಣವು ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ. ಈ ಸಂಸ್ಥೆಗೆ ಬಹಳಷ್ಟು ಮಕ್ಕಳು ಸೇರುವಂತಾಗಲಿ. ಇಲ್ಲಿಯ ಪ್ರಥಮ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಹೇಳಿದರು, ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಬೆಳೀಲಿ ಅಂತ. ನಾನು ಕೂಡ ಅದನ್ನೇ ಆಶಿಸ್ತೇನೆ. ಜೊತೆಗೆ ಈ ಸಂಸ್ಥೆಗೆ ಬಹಳಷ್ಟು ಒಳ್ಳೆಯ ಒಳಿತನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಮಗಳ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರನ್ನು ವಂದಿಸ್ತಾ ಈ ಸಂಸ್ಥೆಗೆ ಶ್ರೇಯಸ್ಸು, ಕೀರ್ತಿ ಸದಾ ಲಭಿಸಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಸಂಸ್ಥೆಯ ಒಳಿತನ್ನು ಬಯಸಿದ ನಿಮಗೆ ಈ ಕಾರ್ಯಕ್ರಮಕ್ಕೆ ವಂದನೆಗಳು ಮೇಡಮ್. ಇದೀಗ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿ ಗಣ್ಯರು ಆಗಮಿಸಿದ್ದಾರೆ. ಹಳ್ಳಿಮನೆ ರೆಸ್ಟೋರೆಂಟ್ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ಪ್ರವೀಣ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ವಂದನೆಗಳು ಸರ್. ಈಗ ಇನ್ನೋರ್ವ ವಿದ್ಯಾರ್ಥಿನಿಯಾಗಿರುವಂತಹ ನಮ್ಮ ಗೌರವವನ್ನು ಸ್ವೀಕರಿಸಿರುವ ಗಾಯನ ಎಂಬ ಇವರಿಂದ ಕಾರ್ಯಕ್ರಮದ ಕುರಿತು 2 ಮಾತು. A very good morning to everyone, respected dignitaries present here. I'm feeling very happy today to be here. ನಾನು ಕೂಡ ಇಲ್ಲಿ ಒಂದು ಸ್ಟೂಡೆಂಟ್ ಆಗಿ ಕಲ್ತಿದ್ದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ನನಗೆ ಈ ಸ್ಕೂಲ್ ನನ್ನ ಫಸ್ಟ್ ಲೆಸನ್ಸ್
ನನ್ನ ಫಸ್ಟ್ ಟೀಚರ್, ನನ್ನ ಫಸ್ಟ್ ಫ್ರೆಂಡ್ಸ್ ಹಾಗೂ ನನ್ನ ಫಸ್ಟ್ ಸ್ಟೇಜನ್ನು ಕೊಟ್ಟಿದೆ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ ಯು ಹೇಳ್ತೇನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಫಸ್ಟ್ ಟೀಚರ್ ಆದ ನನ್ನ ಜಾನೆಟ್ ಮಿಸ್, ಅವ್ರು ನನಗೆ ಕೊಟ್ಟಿದ್ದ ಕೇರ್, ಪ್ರೀತಿ, ಸಪೋರ್ಟ್ ಈಗ ಕೂಡ ಕೊಡ್ತಿರೋದು, ಅದೆಲ್ಲ ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತು ಈ ಸ್ಕೂಲಲ್ಲಿ ನನಗಿದ್ದ ಮೆಮೊರೀಸ್, ನಮ್ಮನ್ನು ನೋಡ್ಕೊಳ್ತಿದ್ದ ಆಂಟಿನವರಾಗಿರ್ಬೋದು, ಅವರೆಲ್ಲ ನಮ್ಮನ್ನು ಅವರ ಓನ್ ಮಕ್ಕಳ ಥರ ನೋಡ್ಕೊಳ್ತಿದ್ರು, ಅದೆಲ್ಲ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಈ ಸ್ಕೂಲಿಗೆ ಬರಲಿಕ್ಕೆ ನಮಗೆ ಒಂದು ಬೇಜಾರಾಗಲಿ ಆ ಥರ ಯಾವಾಗಲೂ ಅನ್ನಿಸ್ತಾನೆ ಇರಲಿಲ್ಲ. ಇಟ್ ವಾಸ್ ಲೈಕ್ ಎ ಸೆಕೆಂಡ್ ಹೋಮ್ ಟು ಅಸ್. ನಮ್ಮನ್ನು ಇವತ್ತು ಕೂಡ ನೆನಪು ಮಾಡಿಕೊಂಡು ನಮಗೆ ಇಲ್ಲಿ ಫೆಲಿಸಿಟೇಟ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೇನೆ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮಿಸ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ತಮ್ಮ ಬಾಲ್ಯದ ನೆನಪನ್ನು ಮರುಕಳಿಸಿದಂತಹ ಗಾಯನ ಎಂಬ ಇವರಿಗೆ ವಂದನೆಗಳು. ಇದೀಗ ನಮ್ಮ ಇನ್ನೋರ್ವ ಅತಿಥಿ ಗಣ್ಯರಾದ ರಾಜೇಂದ್ರ ಎಂ, ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್, ಸಂಘವಿ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಉಜಿರೆ, ಇವರಿಂದ ಸಭೆಯನ್ನು ಉದ್ದೇಶಿಸಿ 2 ಮಾತು. ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ವೇದಿಕೆಯಲ್ಲಿ ರಾಸನಾಗಿರುವ ಗಣ್ಯರಿಗೂ ನಮಸ್ಕರಿಸುತ್ತಾ, ಸ್ನೇಹಕಿರಣ ಪ್ರಿ-KG ಆ್ಯಂಡ್ ಬೇಬಿ ಸಿಟಿ ಇದರ ಕಟ್ಟಡ ಪುನರ್ ನಿರ್ಮಾಣಗೊಂಡು ಈಗಾಗಲೇ ಉದ್ಘಾಟನೆ ಆಗಿದೆ. 2025-26ನೇ ಸಾಲಿನ ಮಕ್ಕಳಿಗೂ ಶುಭಾಶಯಗಳನ್ನು ಹೇಳುತ್ತಾ, ಹಾಗೆ ನನ್ನ ಮಗ ಕೂಡ ಇಲ್ಲೇ 1.5 ವರ್ಷ ಇರುವಾಗಲೇ ಈಗ ಹಾಕಿದ್ದೇನೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ನಾವು ಮಕ್ಕಳನ್ನು ಬಿಟ್ಟು ಹೋಗುವಾಗ ಸಂಕೋಚ ಆಗಲಿ ಆ ಥರ ಯಾವುದೇ ಇಲ್ಲದೆ ತುಂಬ ಒಂದು ಪ್ರೀತಿ ಕೊಟ್ಟು ನೋಡ್ಕೊಳ್ತಿದ್ದಾರೆ. ಹಾಗೆ ವರ್ಷದ ಒಂದು ವಾರ್ಷಿಕೋತ್ಸವ, ಸಣ್ಣ ಮಕ್ಕಳನ್ನು ಡ್ಯಾನ್ಸ್ ಆಗಲಿ ಅವರಿಗೆ ಒಂದು ಬೇಕಾದ ಎಲ್ಲ ಇದು ವ್ಯವಸ್ಥೆಯನ್ನು ಮಾಡಿ, ಹಾಗೆ ವರ್ಷಕ್ಕೆ 1 ಸಲ ಟ್ರಿಪ್ ಕೊಡ್ತಾರೆ. ತುಂಬ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಒಂದು ನಾವು ಕರ್ಕೊಂಡು ಹೋಗೋದ ಜಾಗಕ್ಕೆ ಅವರು ಕರ್ಕೊಂಡು ಹೋಗಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ಹತ್ತಿರ ಆದರೂ ಒಳ್ಳೆಯದಾಗಿದೆ. ಹಾಗೆ ಈ ಸಂಸ್ಥೆ ಇನ್ನೂ ಬೆಳೀಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಿಮಗೆ ವಂದನೆಗಳು ಸರ್. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ನಮ್ಮ ಸಂಸ್ಥೆಯ ನೋವು ನಲಿವಿನಲ್ಲಿ ಜೊತೆಗೂಡುವ ವ್ಯಕ್ತಿಗಳಿಗೆ ಇದೀಗ ಗೌರವ ಸಮರ್ಪಿಸುವಂತಹ ಸಮಯ. ಇದೀಗ ಥಿಯರಿ ಆಂಟೋನಿ, ಸೈಂಟ್ ಸೆಬಾಸ್ಟಿಯನ್ ಆರ್ಟೋ ಇಂಜಿನಿಯರಿಂಗ್ ವರ್ಕ್ಸ್ ಇದರ ಮಾಲೀಕರು ಹಾಗೂ ಪ್ರಮೋದ್ ಪಿ ಕಾಮತ್, ಸಿವಿಲ್ ಇಂಜಿನಿಯರ್ ಇವರನ್ನು ನಾವು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಆತ್ಮೀಯರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಆಗ ತಾನೇ ನಾನು ಹೇಳಿದಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಲು, ಸನ್ಮಾನಿಸಲು ನಾನು ಸಂತೋಷ ಪಡ್ತೇನೆ. ಈಗ ತಾನೇ ಕಾರ್ಯನಿರ್ವಾಹಕರು ಹೇಳಿದಾಗೆ ನಮ್ಮ ಕಷ್ಟದ ಸಮಯದಲ್ಲಿ ಪ್ರತಿಯೊಂದು ಕೆಲಸವನ್ನು ಬದಿಗೊತ್ತಿ ನಮ್ಮ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಂಥ ವ್ಯಕ್ತಿ ಮಾತ್ರವಲ್ಲ, ನಾವಿಲ್ಲಿ ನಮ್ಮ ಈ ಸ್ನೇಹಿತರ ಶಾಲೆ ಅವರ ಉದ್ಯಮದ ಹತ್ತಿರ ನಮ್ಮದು ಕೂಡ ಇದೆ. ಪ್ರತಿಯೊಂದು ಸಂದರ್ಭದಲ್ಲಿ ಈ ಮಾಲೀಕರಾಗಲಿ ಅಥವಾ ಅಲ್ಲಿಯ ಕೆಲಸಗಾರರು ನಮಗೆ ಒಂದು ಬೆನ್ನೆಲುಬಾಗಿದ್ದಾರೆ. ಅವರನ್ನು ಸ್ಮರಿಸುವುದು ಹಾಗೂ ಅವರಿಗೆ ಒಂದು ಸನ್ಮಾನಿಸಲು ಒಂದು ಅವಕಾಶ ನಾನು ತಗೊಳ್ಳಿಕ್ಕೆ ಸಂತೋಷ ಪಡುತ್ತೇನೆ. ಆಂಟನಿ TR, ಮಾಲಕರು, ಸೆಂಟ್ ಸೆಬಾಸ್ಟಿಯನ್ ಇಂಜಿನಿಯರಿಂಗ್ ವರ್ಕ್ಸ್ ಉಜಿರೆ. ಇವರು ತೋಟದಾರಿಯಲ್ಲಿ ಕೃಷಿ ಆಧಾರಿತ ಕುಟುಂಬದಲ್ಲಿ 1970ರಲ್ಲಿ ಜನಿಸಿದರು. ಅವರ ವಿದ್ಯಾಭ್ಯಾಸ ಬಗ್ಗೆ ಹೇಳುವುದಾದರೆ BCom ಪದವಿಯನ್ನು ಮಡೆಂತ್ಯರ್ ಸೇಕ್ರೆಡ್ ಹಾರ್ಟ್ ಕಾಲೇಜಲ್ಲಿ ಮುಗಿಸಿದ ನಂತರ ನೌಕರಿಯನ್ನು ನೋಡುವಂಥ ಸಮಯದಲ್ಲಿ ಅವರ ಅಣ್ಣನ ಜೊತೆ ಸೇರಿ ಈಗ ತಾನೇ ನಡೆಸುವಂಥ ಉದ್ಯಮದಲ್ಲಿ ಅವರನ್ನು ತೊಡಗಿಸಿಕೊಂಡರು. ಆಗತ್ತೆ ನಾನು ಹೇಳಿದಾಗೆ ವಿದ್ಯೆ, ಪರಿಶ್ರಮ ಹಾಗೂ ತಾಳ್ಮೆಯ ಗುಣಲಕ್ಷಣಗಳಿಂದ ನಮಗೆಲ್ಲರಿಗೂ ಉಜಿರೆಯ ಪರಿಸರದವರಿಗೆ ಕಾಣುವ ಹಾಗೆ ಅವರ ಈ ಒಂದು ಗುಣಗಳಿಂದ ಇವರು ಅವರ ಉದ್ದಿಮೆಯಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಹಾಗೂ ಈ ಒಂದು ಹಂತಕ್ಕೆ ಬಂದು ಮುಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಅವರ ಈ ಒಂದು ಸಾಧನೆಗಾಗಿ. ಹಾಗೂ ನಮಗೆ ಈ ಶಾಲೆ
ಪ್ರಾರಂಭದಿಂದಿನಿಂದ ಅವರ ಸಹಾಯ ಯಾವಾಗಲೂ ಇದೆ. ಏನು ಸಮಸ್ಯೆ ಬಂದರೂ ನಾವು ದೂರ ಇರ್ತೇವೆ, ಅಫ್ಕೋರ್ಸ್ ಮಿಸಸ್ ಮತ್ತು ಸಿಬ್ಬಂದಿಯವರು ಮಾತ್ರ ಇರ್ತಾರೆ. ಏನಾದರೂ ಸಮಸ್ಯೆ ಆದರೆ ಒಂದು ಸೈಡಲ್ಲಿ ಇರುವವರು ನಮ್ಮ TR ಆಂಟನಿ ಮತ್ತು ಅವರ ಸಿಬ್ಬಂದಿ ವರ್ಗ. ಈಚೆಯಿಂದ ನಮಗೆ ಇದ್ದಾರೆ ಇವತ್ತಿನ ನಮ್ಮ ಮುಖ್ಯ ಅತಿಥಿ, ಕಟ್ಟಡದ ಉದ್ಘಾಟಕರು ಆದಂತಹ ಶ್ರೀಯುತ ಪ್ರತಾಪ್ ನಾಯಕ್ ಅವರು ಹಾಗೂ ಅವರ ಮಿಸಸ್. ಏನು ಸಮಸ್ಯೆ ಬಂದರೂ ಕೆಲವೊಮ್ಮೆ ನಾವು ಅದನ್ನು ಅರಿತುಕೊಳ್ಳದಿದ್ದರೂ ಮೇಡಮ್ ಇದ್ದಾರೆ, ಅದನ್ನು ಅರಿತುಕೊಂಡು ಟೀಚರ್ ಏನಾಗಿದೆ ಏನಾಯಿತು ಅಂತ ಕೇಳಿ ಅದಕ್ಕೆ ಏನಾದರೂ ಅವರಿಗೆ ಸಾಂತ್ವನ ಕೊಡ್ತಾರೆ ಹಾಗೂ ಅದಕ್ಕೆ ಸ್ಪಂದಿಸ್ತಾರೆ. ಸೊ ಆಂಟನಿಯವರ ಈ ಬಗ್ಗೆ ಈ ಸಂದರ್ಭ ಪ್ರತ್ಯೇಕವಾಗಿ ಹೇಳಲಿಕ್ಕೆ ನಾನು ಅವಕಾಶ ತಗೊಳ್ಳೋದಂದರೆ, ನಮ್ಮ ಕಟ್ಟಡದ ಸಮಸ್ಯೆ ಆದಾಗ ಜಿನೋಯವರು ಬಂದು ಒಂದು ಸೂಚನೆ ಕೊಟ್ಟರು. ಅದಕ್ಕೆ ಆಂಟನಿಯವ್ರ ಹತ್ರ ಅವರು ಮಾತಾಡಿದರು. ಯಾಕೆ ಎಲ್ಲ ಟೋಟಲ್ ಕನ್ಸ್ಟ್ರಕ್ಷನ್ ಕಷ್ಟದ್ದು, ಅದಕ್ಕೆ ಮತ್ತೆ ಇಲ್ಲಿ ನಮಗೆ ಪರಿಸರ ಗೊತ್ತಿದೆ, ಮಂಗಗಳ ಹಾವಳಿ ಅದೆಲ್ಲ ಸಮಸ್ಯೆ ಇದ್ದಾಗ ಹಂಚು ಹಾಕಿದರೆ ಮತ್ತೆ ಸಮಸ್ಯೆ ಆಗ್ತದೆ ಅಂಥೇಳಿ ಹಾಗೆ ಅವರು ಸಮಾಲೋಚನೆ ಮಾಡಿ ಈ ಕೆಲಸವನ್ನು ಕೈಗೆತ್ತಿಕೊಂಡರು. ನಮ್ಗೆ ಗೊತ್ತಿದೆ ಈ ಸಮಯದ ಏಪ್ರಿಲ್ ಮತ್ತು ಮೇ ಆ ಸಮಯದಲ್ಲಿ ಎಲ್ಲ ಕಡೆಯಿಂದಲೂ ಒತ್ತಡ ಅವರಿಗೆ ಕೆಲಸ ಆಗಬೇಕು, ಕೆಲಸ ಪೂರ್ಣಗೊಳಿಸಬೇಕು, ಮಳೆ ಬರ್ತದೆ ಅಂಥೇಳಿ. ಆದರೆ ನಮ್ಮ ಈ ಸ್ನೇಹಿತರ ನರ್ಸರಿ ಶಾಲೆಯ ಮೇಲೆ ಅಭಿಮಾನ ಇಟ್ಟು ನನಗೆ ಒಂದೆರಡು ಸಂದರ್ಭಗಳು ಗೊತ್ತುಂಟು. ಎಲ್ಲ ಅಲ್ಲೆಲ್ಲ ಕೆಲಸದವರು ಎಲ್ಲ ಕರೆದು ಕೇವಲ 1 ತಿಂಗಳ ಒಳಗೆ ಎಲ್ಲ ಎಷ್ಟು ಕಾಮಗಾರಿಗಳನ್ನು ಮಾಡಿಸಿ ನಮಗೆ ಈ ಒಂದು ಬಾಕಿ ಕೆಲಸಗಳು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದು ಇನ್ನೊಂದು ಘಟನೆ, ಇವತ್ತು ನಮ್ಮ ಸಣ್ಣ ಅವಘಡ ಆದಾಗ ನಾನು ಆಗನೇ ಹೇಳಿದಾಗ ಇರಲಿಲ್ಲ, ಎಲ್ಲ ಸಿಬ್ಬಂದಿಯವರು ಹಾಗೂ ಅವರು ಬಂದು ಇಲ್ಲಿದ್ದಂಥ ಮಕ್ಕಳ ರಕ್ಷಣೆ ಮಾಡಿದ್ದು. ಇಲ್ಲಿಂದ ಸಿಬ್ಬಂದಿಯವರಿಗೆ ಆಗಲಿ ಏನಾಗಿದೆ ಅಂತ ತಿಳ್ಕೊಂಡ್ರು. ಪ್ರತಿಯೊಬ್ಬರ ಮಕ್ಕಳನ್ನು ಅವರ ಸಿಬ್ಬಂದಿಯವರು ಎತ್ತಿಕೊಂಡು ಹೋಗಿ ಅವರ ಪಾಲನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೂ ದೇವರ ಆಶೀರ್ವಾದ ಇನ್ನೂ ಅವರಲ್ಲಿ ಇರಲಿ, ಇನ್ನೂ ಅವರ ಉದ್ದಿಮೆಯಲ್ಲಿ ಇನ್ನೂ ಹೆಚ್ಚೆಚ್ಚು ಉತ್ತುಂಗಕ್ಕೆ ಮುಟ್ಟಲಿ. ದೇವರ ಆಶೀರ್ವಾದ ಸದಾ ಇರಲಿ. ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿ ಅವರಿಗೆ ತುಂಬಿ ಬರಲಿ ಅಂತ ಹಾರೈಸ್ತಾ, ದೇವರು ಇಂಥವರ ಒಂದು ಸೇವೆಯ ಅವಕಾಶ ನಮಗೆ ಕೊಟ್ಟದ್ದಕ್ಕೆ ದೇವರಿಗೆ ಕೃತಜ್ಞಿಸ್ತೇನೆ. ಹಾಗೂ ತುಂಬ ಹೃದಯದಿಂದ ಕೃತಜ್ಞತಾಪೂರ್ವಕ ಈ ಒಂದು ಸನ್ಮಾನ ಮಾಡಲು ಸಂತೋಷ ಪಡುತ್ತೇನೆ. ಅದನ್ನು ತಾವು ನಮ್ಮ ಒಂದು ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಬೆಂಬಲಕ್ಕೆ ಸದಾ ಚಿರಋಣಿ ಸರ್. ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ಆಂಟೋನಿ ಟಿಆರ್ ನಿಮಗೆ ವಂದನೆಗಳು. ಇದೀಗ ನಮ್ಮ ಗೌರವಾನ್ವಿತ ಸಭಾಧ್ಯಕ್ಷರಾದ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು, ನಿಮ್ಮಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಓಂ ಶ್ರೀ ಜನಾರ್ದನಾಯ ನಮಃ. ನಾವು ನಂಬುವ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ,
ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಟ್ಟಡದ ಉದ್ಘಾಟನೆಯ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಬೇಡಿದಂತಹ ಪೂಜ್ಯ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಆತ್ಮೀಯ ಬಂಧು ಭಗಿನಿಯರೇ, ಮುದ್ದು ಮಕ್ಕಳೇ, ಒಂದು ವಿಶೇಷವಾದಂತಹ ಜೊತೆಗೆ ಭಾವನಾತ್ಮಕವಾದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಮೊರಾಸರು ಹೇಳಿದ ರೀತಿಯಲ್ಲಿ ಈ ಸಂಸ್ಥೆಗೆ ನಾವು ಬಹಳ ಹತ್ತಿರದವರು, ಎಲ್ಲ ರೀತಿಯಿಂದಲೂ. ಅಕ್ಷರಶಃ ನನ್ನ 3 ಮಕ್ಕಳು, ನನ್ನ ತಮ್ಮನ 2 ಮಕ್ಕಳು ಇಲ್ಲೇ ಈ ಸ್ನೇಹ ಕಿರಣದ ಜೆನೆಟ್ ಮೊರಾಸರ ಪ್ರೀತಿಯನ್ನು ಏನು ಎಲ್ಲ ಮಕ್ಕಳು ಇಲ್ಲಿ ಬಂದು ಹೇಳಿದರು, ಇಲ್ಲಿ ಬಂದವರ ಹೆಚ್ಚಿನವರಿಗೆ ಅದರ ಅನುಭವ ಇರುವುದರಿಂದಾಗಿ ಸಹಜವಾಗಿ ಆ ಮಾತು ನಮ್ಮ ಬಾಯಿಂದ ಬರ್ತದೆ. ಎಲ್ರಿಗಿಂತ ನಮಗೆ ಇನ್ನೂ ಹೆಚ್ಚಿನ ಲಾಭ ಏನು ಅಂತ ಹೇಳಿದರೆ, ನಾವು ಆಚೆ ಕಾಂಪೌಂಡಲ್ಲಿ ನಿಂತೇ ಮಕ್ಕಳನ್ನು ಈಚೆ ಕೊಡ್ತಿದ್ದೆವು. ಹೇಳ್ತಾರೆ ನೋಡಿ, ನಮ್ಮ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಸ್ನೇಹ ಕಿರಣವನ್ನು ಸ್ಮರಿಸಿಕೊಳ್ತಾರೆ. ಯಾಕೆಂದರೆ ಆ ವಯಸ್ಸು ಅಂಥದ್ದು, ಬೆಳೆಯುವ ವಯಸ್ಸು, ಅರಳುವ ಮನಸ್ಸು. ಅಂತಹ ಸಂದರ್ಭದಲ್ಲಿ ಪರಿವರ್ತನೆ ಅಂತ ಹೇಳುವಂಥದ್ದು ಸಹಜ. ನಾವು ಬೇಕು ಹೇಳಿ ಬೇಡ ಹೇಳಿ ಪರಿವರ್ತನೆ ಆಗ್ತಾ ಇರ್ತದೆ. 10 ವರ್ಷದ ಹಿಂದೆ ಇದ್ದ ಹಾಗೆ ನಾವು ಇವತ್ತಿಲ್ಲ, 10 ವರ್ಷದ ಹಿಂದೆ ಇದ್ದ ಹಾಗೆ ನಮ್ಮ ಮಕ್ಕಳು ಇವತ್ತಿಲ್ಲ. ಆ ಬದಲಾವಣೆ ಸಹಜವಾಗಿ ಆಗ್ತಾ ಇರ್ತದೆ. ಸುಮ್ಮನೆ ಹೀಗೆ ಆಲೋಚನೆ ಮಾಡಿದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬಕ್ಕೆ ಬಹಳ ದೊಡ್ಡ ಪ್ರಾಧಾನ್ಯತೆ ಇದೆ. ಒಂದು ಕಾಲದಲ್ಲಿ ಕೂಡು ಕುಟುಂಬ, ಪ್ರತಿ ಮನೆಯೂ ಬೇಬಿ ಸಿಟ್ಟಿಂಗೇ. ಯಾಕಂದರೆ ಜನರು ಅಷ್ಟೇ ಇರ್ತಿದ್ರು, ಬೇಬಿ ಸಿಟ್ಟಿಂಗಿಗೆ ಬೇಕಾಗುವಷ್ಟು ಮಕ್ಕಳು ಇರ್ತಿದ್ರು ಮನೆಯಲ್ಲಿ. ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದೊಳಗೆ ಬಚ್ಚಿ ಇಟ್ಟುಕೊಂಡಿರುವ ಅಚ್ಚಳಿಯದ 108 ನೆನಪು. ನಮ್ಮ ಮನೆಯಿಂದಲೇ ಶಾಲೆಗೆ ಹೋಗುವಾಗ ನಾವು 10-12 ಜನ ಇರ್ತಿದ್ದೆವು. ಆದರೆ ಇವತ್ತು ಕಾಲ ಬದಲಾಗಿದೆ, ಅನಿವಾರ್ಯತೆ ಬಂದಿದೆ, ಕುಟುಂಬ ಸಣ್ಣದಾಗಿದೆ, ಪ್ರತಿ ಮನೆಯಲ್ಲಿಯೂ ಎಲ್ಲರೂ ಕೆಲಸಕ್ಕೆ ಹೋಗುವವರೇ. ಸಹಜವಾಗಿ ಆವಾಗ ಈ ರೀತಿಯ ಒಂದು ವ್ಯವಸ್ಥೆ ಅನಿವಾರ್ಯತೆ ಇದೆ. ಆ ತಾಯಿ ಹಂಚಿಕೊಂಡ್ರು ನೋಡಿ ಅವರ ಅನುಭವವನ್ನು. ನಿಜವಾದ ಅರ್ಥದಲ್ಲಿ ಮಗಳಿಗೆ ಧ್ವನಿ ಇಲ್ಲದಿದ್ದರೂ ತಾಯಿಯೇ ಧ್ವನಿ ಅಂತ ಹೇಳುವಂಥದ್ದನ್ನು ಅವರಿಲ್ಲಿ ಬಂದು ತೋರಿಸಿಕೊಟ್ರು. ಮಕ್ಕಳ ಧ್ವನಿ ಯಾರು ಅಂತ ಹೇಳಿ ಕೇಳಿದರೆ ತಾಯಿ. ನಾವು ಕಲ್ತದ್ದು ಯಾರ ಹತ್ರ ಮಾತಾಡೋದಕ್ಕೆ ಅಂತೇಳಿ ಕೇಳಿದರೆ ನಮ್ಮ ತಾಯಿಯಿಂದಲೇ. ಆ ತಾಯಿಯ ಪ್ರೀತಿಯನ್ನು ಈ ಸ್ನೇಹ ಕಿರಣದಲ್ಲಿ ಜೆನೆಟ್ರವರು ಬಂದ ಎಲ್ಲ ಮಕ್ಕಳಿಗೆ ತೋರಿಸಿದರ ಪರಿಣಾಮವಾಗಿ ಕಳೆದ 3 ದಶಕಗಳಿಂದ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿ, ಎಲ್ರಿಗೂ ಒಂದು ತಾಯಿಗೆ ಅದು ಆ ಸಹಜವಾದಂತಹ ಆತಂಕ, ಕಳಕಳಿ ಇರ್ತದೆ. ನನ್ನ ಮಗುವನ್ನು ನಾನು ಇಲ್ಲಿ ಬಿಟ್ಟು ಹೋದಾಗ ಹೇಗೆ ಅಂತ ಹೇಳಿ. ಆ ದೃಷ್ಟಿಯಲ್ಲಿ ಇವತ್ತು ಈ ಸಂಸ್ಥೆ ಬೆಳೆದಿದೆ ಅಂಥೇಳಿ. ಆದರೆ ಅದಕ್ಕೆ ಕಾರಣ ಜೆನೆಟ್ರವರು ತೋರಿಸಿದಂತಹ ಪ್ರೀತಿ ಮತ್ತು ಅವರ ಜೊತೆಗೆ ಕೆಲಸ ಮಾಡಿದಂಥವರ ಪ್ರೀತಿ ಮತ್ತು ರೀತಿ ಕಾರಣ ಅಂಥೇಳಿ ತಿಳ್ಕೊಂಡು ನನ್ನ ಮಕ್ಕಳನ್ನೂ ಸೇರಿಸಿ ಇವತ್ತು ನನ್ನ ಮಕ್ಕಳು ಕೂಡ ಈ ರೀತಿಯಲ್ಲಿ ಬೆಳೆಯುವುದಕ್ಕೆ ಕಾರಣಕರ್ತರಾದಂತಹ ಒಂದು ಕೊಡುಗೆ ಈ ಸಂಸ್ಥೆದಿದೆ, ಸೇವೆ ಈ ಸಂಸ್ಥೆದಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಇದೊಂದು ವಿಶೇಷ ಸಂದರ್ಭ. ಅವರು ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದವರನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡರು, ನಾವು ಸಹ
ಆ ಮಕ್ಕಳ ತಂದೆ ತಾಯಿಯಂದಿರಾಗಿ ಈ ಸಂಸ್ಥೆಗೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಅಭಿನಂದನೆಯನ್ನು ನಾನು ಎಲ್ಲರ ಪರವಾಗಿ ಸಲ್ಲಿಸ್ತೇನೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಯಾರೋ ಹೇಳಿದರು, ಮಕ್ಕಳಿಗೆ ದೇವರ ರಕ್ಷಣೆ ಇರ್ತದೆ, ಮಕ್ಕಳೇ ದೇವರು ಇಲ್ಲ ಅಂತ ಹೇಳಿ. ಆದರೆ ನಾವು ಯಾವತ್ತೂ ಪಶ್ಚಾತ್ತಾಪ ಪಡುವಂತಹ ರೀತಿಯಲ್ಲಿ ಆಗಿತ್ತು. ನಮ್ಮ ಮನೆಯ ಇಷ್ಟರವರೆಗೆ ಬರದ ಗಾಳಿ ಆ ದಿನ ಬಂದಿತ್ತು, ಮರ ಟ್ವಿಸ್ಟ್ ಆಗಿ ಬಿದ್ದಿದೆ, ಆದರೆ ದೇವರ ರಕ್ಷಣೆ ನೋಡಿ ಅದು ಬಂದು ಗೋಡೆಯ ಮೇಲೆ ನಿಂತಿದೆ. ಬೇರೆ ಎಲ್ಲಿಯಾದರೂ ಬೀಳ್ತಿದ್ರೆ ಅಂತ ಹೇಳುವಂಥದ್ದು ಕಲ್ಪನೆ ಮಾಡಿಕೊಂಡಾಗಲೂ ನಮಗೆ ಮನಸ್ಸಿಗೆ ಹೆದರಿಕೆ ಆಗ್ತದೆ. ದೇವರ ಪೂಜ್ಯರ ಧರ್ಮಗುರು ಹೇಳಿದಾಗೆ ಮಕ್ಕಳಿಗೆ ದೇವರ ರಕ್ಷಣೆ ಇದೆ. ಆ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಅದೊಂದು ನೆಪವಾಗಿ ಇವತ್ತು ಇಷ್ಟು ಸುಂದರವಾದಂತಹ ಕಟ್ಟಡ ನಾನು ಬಂದಾಗಲೇ ಹೇಳಿದೆ, ನಾನು ಕಲ್ಪನೆ ಮಾಡಿರಲಿಲ್ಲ ಹೀಗೊಂದು ಮಾಡಲಿಕ್ಕೆ ಇದು ಸಾಧ್ಯ ಅಂಥೇಳಿ. ಅವರ ಇನ್ನೊಬ್ಬರು ನೇಬರ್, ನಿಜವಾದ ಅರ್ಥದಲ್ಲಿ ನೇಬರ್ ಅವರು, ಸೆಬೆಸ್ಟಿಯನ್ ಸಂಸ್ಥೆಯವರು. ಯಾಕೆಂದರೆ ನೇಬರ್ ಅಂತ ಹೇಳಿದರೆ ಯಾರು ಸಹಾಯಕ್ಕೆ ಬರ್ತಾರೆ ಅವರೇ ನಿಜವಾದ ನೇಬರ್. ಆ ದೃಷ್ಟಿಯಲ್ಲಿ ಈ ಸಂಸ್ಥೆಯ ಬಗ್ಗೆ ಆ ದಿನವೂ ನಾನು ನೋಡಿದೆ. ಬಹಳ ಕಳಕಳಿಯನ್ನು ತೆಗೆದುಕೊಂಡು ಇಲ್ಲೇ ನಿಂತು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಟ್ಟಂಥದ್ದು. ಯಾವುದೇ ಒಂದು ಸಂಸ್ಥೆ ಒಳ್ಳೆಯದಾಗೋದು ಯಾವಾಗ? ಸೆಬೆಸ್ಟಿಯನ್ರು ಒಳ್ಳೆಯದಾಗಿದ್ದಾರೆ. ಅಂದರೆ ಅವರ ಹೆಸರು ನನಗೆ ಆ್ಯಂಟೋನಿ ಅವರು ಒಳ್ಳೆಯದಾಗಿದ್ದಾರೆ. ಯಾಕೆಂತ ಹೇಳಿದರೆ ಅವರಲ್ಲಿರುವಂತಹ ಸಾಮಾಜಿಕ ಕಳಕಳಿಯ ಕಾರಣಕ್ಕೆ, ಮಾಡುವ ಕೆಲಸದಲ್ಲಿ ಪ್ರೀತಿ, ಅದಕ್ಕೆ ನ್ಯಾಯ ಕೊಡುವಂತಹ ಬದ್ಧತೆ, ಜೊತೆಗೆ ಸಮಾಜದ ಬಗ್ಗೆಯೂ ಆಲೋಚನೆ ಮಾಡುವಂತಹ ಕಾರಣಕ್ಕೆ ಈ ಮೂರು ಸಂಗತಿಗಳು ಇದ್ದರೆ ಸಹಜವಾಗಿ ಯಾವುದೇ ಒಂದು ಸಂಸ್ಥೆಯೂ ಬೆಳೀತದೆ ಅಥವಾ ಒಬ್ಬ ವ್ಯಕ್ತಿಯೂ ಬೆಳೀತಾನೆ. ಆ ದೃಷ್ಟಿಯಲ್ಲಿ ಈ ಸಂಸ್ಥೆಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಬ್ಬರು ಮಕ್ಕಳು ಗಾಯನ ಮತ್ತು ಶರಣ್, ಆ ಮಕ್ಕಳು ಈ ಸಂಸ್ಥೆಯಲ್ಲಿ ಕಲಿತು ಇವತ್ತು ಅಭಿಮಾನದಿಂದ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಈ ಸನ್ಮಾನ ಪ್ರಾರಂಭ. ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಶ್ರಮಕ್ಕೆ ಸಮಾಜ ಗುರುತಿಸಿದೆ ನಿಮ್ಮನ್ನು. ರಾಜ್ಯದಲ್ಲೇ 4ನೇ ಸ್ಥಾನ, 2ನೇ ಸ್ಥಾನ ಬರೋದು ಅಂತ ಹೇಳಿದರೆ ಅದೊಂದು ಅಭಿಮಾನದ ಸಂಗತಿ. ಆದರೆ ಅದು ನಮ್ಮ ಮುಂದಿನ ಭವಿಷ್ಯಕ್ಕೆ ಮೆಟ್ಟಲು. ನಿಮ್ಮನ್ನು ಗುರುತಿಸಿದ್ದೇವೆ, ನಿಮ್ಮನ್ನು ಸನ್ಮಾನಿಸಿದ್ದೇವೆ. ಇನ್ನು ನಂತರದ ಪ್ರಯಾಣ ಏನಿದೆ ಅದು ಇನ್ನೂ ಜವಾಬ್ದಾರಿಯ ಪ್ರಯಾಣ. ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಇನ್ನೂ ಹೆಚ್ಚಿನ ಸನ್ಮಾನ ನಿಮಗೆ ಸಿಗುವ ರೀತಿಯಲ್ಲಿ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ. ನಮ್ಮೆಲ್ಲರ ಶುಭ ಹಾರೈಕೆ ನಿಮಗಿದೆ ಅಂತೇಳಿ ಹೇಳ್ತಾ, ಮತ್ತೆ ಪುನಃ ಆ್ಯಂಟೋನಿಯವರಿಗೆ ಮತ್ತು ಜನೋಯರವರಿಗೆ ಅವರಿಗೂ ಒಳ್ಳೆಯ ಭವಿಷ್ಯ ಸಿಗಲಿ ಅಂಥೇಳಿ. ಯಾಕೆಂದರೆ ಅಧ್ಯಕ್ಷ ಸ್ಥಾನದಲ್ಲಿ ಕೊನೆಗೆ ಮಾತನಾಡಲಿಕ್ಕೆ ಸಿಗುವಂಥದ್ದು. ಸುಮ್ಮನೆ ತಮಾಷೆಗೆ ಹೇಳ್ತಾರೆ, ಯಾವುದೇ ಮನೆಯಲ್ಲಿ ಹಿರಿಯ ಮಗನಾಗಿ ಮತ್ತು ಅಧ್ಯಕ್ಷನಾಗಿ ಕೂತಾಗ ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ಅಂತ. ಎಲ್ಲರ ಮಾತುಗಳನ್ನು ಕೇಳಿ ನಾನು ನಿಜವಾಗಿ ಆದರೆ ನಾನು ಇವತ್ತು ಬೆಂಗಳೂರಿಂದ ಬಂದದ್ದು. ಇವತ್ತು ರಾತ್ರಿ ಪುನಃ ನಾನು ಬೆಂಗಳೂರಿಗೆ ಹೋಗಬೇಕು. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸಬಾರ್ದು. ಯಾಕೆಂದರೆ ನಮಗೊಂದು ಋಣ ಇದೆ ಈ ಸಂಸ್ಥೆದು, ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡಿದ ಕಾರಣಕ್ಕೆ. ಇವತ್ತು ಬೆಳಿಗ್ಗೆ ಬಂದಿದ್ದೇನೆ, ಇವತ್ತು ರಾತ್ರಿ ಪುನಃ ನಾನು ಬೆಂಗಳೂರಿಗೆ ಹೋಗಬೇಕು. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಬಾರ್ದು ಅಂತ ಹೇಳುವ ಕಾರಣಕ್ಕೆ ಬಂದಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಂಸ್ಥೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಕೂಡ ನಮ್ಮ ಶುಭ ಹಾರೈಕೆಯನ್ನು ಮೊರಸ್ರಿಗೂ ಜೆನೆಟ್ರವರಿಗೂ ಹೇಳ್ತಾ, ನನಗೂ ಇಲ್ಲಿ ಕರೆದು ನಿಮ್ಮ ಜೊತೆ ಈ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳೋದಕ್ಕೆ
ಅವಕಾಶ ಕಲ್ಪಿಸಿದ ನಿಮಗೆ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಮ್ಮ ಈ ಸಂಸ್ಥೆಯ ಬಗ್ಗೆ ನಿಮಗಿರುವ ಪ್ರೀತಿ, ಅಭಿಮಾನ, ಗೌರವಕ್ಕೆ ಸದಾ ಆಭಾರಿ ಸರ್. ನಾವು ನಿಮಗೆ ಕಾರ್ಯಕ್ರಮದ ಕುರಿತು ಶುಭ ಹಾರೈಸಿದ ಶ್ರೀಯುತ ಪ್ರತಾಪ್ ಸಿಂಹ ಸರ್, ನಿಮಗೆ ವಂದನೆಗಳು. ಇದೀಗ ಈ ಸುಂದರ ಉದ್ಘಾಟನಾ ಸಮಾರಂಭದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮೊಂದಿಗೆ ಸೇರಿ ಈ ಕಾರ್ಯಕ್ರಮ ಸ್ಮರಣೀಯವಾಗಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಇಂದು ನಾವು ಹಂಚಿಕೊಂಡ ಸಂತೋಷ ಮತ್ತು ಈ ಭರವಸೆಯನ್ನು ನಮ್ಮ ಪುಟ್ಟ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕೊಂಡೊಯ್ಯೋಣ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶ್ರೀಮತಿ ಜೊವಿಟಾ ಮೋರಸ್ ಇವರಿಂದ. ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ನಾನು ವಂದನಾರ್ಪಣೆ ಭಾಷಣ ಮಾಡುತ್ತೇನೆ. ಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ್ MS ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲಾ ನಿರ್ದೇಶಕರಾದ TJ ಮೋರಸ್ ರವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ನಮ್ಮ ಸ್ನೇಹಕಿರಣ್ ಸಂಸ್ಥೆಗೆ ಶುಭಾಶೀರ್ವಚನ ಮಾಡಿದಂತಹ ರೆವರೆಂಡ್ ಫಾದರ್ ಅಬೆಲ್ ಲೋಬೋ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಜಾನೆಟ್ ಮೋರಸ್ ಅವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ಹಾಗೆಯೇ ಮುಖ್ಯ ಅತಿಥಿಯಾಗಿ ಶ್ರೀಯುತ ರಾಜೇಂದ್ರ M ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇವರಿಗೆ ನಮ್ಮ ಶಾಲಾ ನಿರ್ದೇಶಕರಾದ TJ ಮೋರಸ್ ರವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿ. ನಮ್ಮ ಸ್ನೇಹಕಿರಣ್ ಸಂಸ್ಥೆಯ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಮಾಡಿಸಿಕೊಟ್ಟ ಶ್ರೀಯುತ ಜಿನೋಯ್ KP ಮತ್ತು ಶ್ರೀಯುತ ಆಂಟೋನಿ TR ಅವರಿಗೆ ಹಾಗೂ ಅವರ ಸಿಬ್ಬಂದಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಹಳೆ ಕಟ್ಟಡಕ್ಕೆ ಮರ ಬಿದ್ದು ಅನಾಹುತ ಆದ ಸಂದರ್ಭದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಾಂತ್ವನ ಹೇಳಿ ಧನ ಸಹಾಯ ನೀಡಿ ಸಹಕರಿಸಿದ ಎಲ್ಲ ನಮ್ಮ ಮಕ್ಕಳ ಹೆತ್ತವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರುಚಿ ಶುಚಿಯಾಗಿ ಉಪಹಾರದ ವ್ಯವಸ್ಥೆಯನ್ನು ಶೀಘ್ರ ಸಮಯಕ್ಕೆ ತಯಾರಿಸಿ ಒದಗಿಸಿಕೊಟ್ಟಂತಹ ಹೋಟೆಲ್ ವೃಂದಾವನದ ಇದರ ಮಾಲೀಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಡೆಕೋರೇಷನ್ ಮತ್ತು ಸ್ಥಳೀಯ U+ TVಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡುತ್ತಿರುವ ಆಶೀರ್ವಾದ್ ಈವೆಂಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರ ಮಾಲೀಕರಾದ ಶ್ರೀಯುತ ಕಿರಣ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಧ್ವನಿವರ್ಧಕವನ್ನು ದೊರಕಿಸಿಕೊಟ್ಟಂತಹ ಶ್ರೀಯುತ ಲಿಗೋರಿವಾಸ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುದ್ದು ಮಕ್ಕಳಿಗೆ, ಹೆತ್ತವರಿಗೆ ಹಾಗೂ ಹಿತೈಷಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಪ್ರತಿಯೊಂದು ಪತ್ರಕರ್ತ ಸುದ್ದಿ ಹೆರಾಲ್ಡ್ ಪಿಂಟೋ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುದ್ದು ಮಕ್ಕಳಿಗೆ, ಹೆತ್ತವರಿಗೆ ಹಾಗೂ ಹಿತೈಷಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಸಹಕಾರವನ್ನು ನೀಡುವ ಸ್ನೇಹ ಅಕೌಂಟ್ಸ್ ಸಿಬ್ಬಂದಿ ವರ್ಗದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ಸ್ನೇಹಕಿರಣ್ ಬೇಬಿ ಸಿಟ್ಟಿಂಗ್ ಆ್ಯಂಡ್ PKGಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಹಿತೈಷಿಗಳಿಗೆ ಧನ್ಯವಾದ ನೀಡುತ್ತಾ ನನ್ನ ವಂದನಾರ್ಪಣಾ ಮಾತುಗಳನ್ನು ಪೂರ್ಣವಿರಾಮ ನೀಡುತ್ತೇನೆ. ಜೈ ಕರ್ನಾಟಕ. ಎಲ್ಲರನ್ನು
ನಮ್ಮನ್ನು ಧನ್ಯವಾದಿಸಿದ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಇದೀಗ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಗೆ तव शुभाशिष मागे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. ಸ್ವಲ್ಪ ತಡವಾದರೂ ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ಅತಿಥಿ ಗಣ್ಯರಾದ ಪ್ರಮೋದ್ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿ. ಕ್ಷಮಿಸಿ, ನಮ್ಮ ಕಾರ್ಯಕ್ರಮಕ್ಕೆ ಅವರ ಕಾರಣಾಂತರದಿಂದ ಬರಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ಈಗ ವಿಳಂಬ ಆದರೂ ಕೊನೆಗೊಳ್ಳುವ ಮೊದಲು ಬಂದದ್ದರಿಂದ ನಮ್ಮ ಒಂದು ಸಣ್ಣ ಒಂದು ಸನ್ಮಾನವನ್ನು ಅವರಿಗೆ ನೀಡಲು ಸಂತೋಷ ಪಡುತ್ತೇನೆ. ಅವರ ಪರಿಚಯದಲ್ಲಿ ಹೇಳುವುದಾದರೆ ಪ್ರಮೋದ್ ಕಾಮತ್, ಅವರ ವ್ಯಕ್ತಿತ್ವ ಹೆಚ್ಚಿನ ಹೇಳಲಿಕ್ಕೆ ಹೋಗುವುದಿಲ್ಲ. ಅವರು ವೃತ್ತಿಯಲ್ಲಿ ಸಿವಿಲ್ ಗುತ್ತಿಗೆ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ ಉಜಿರೆಯಲ್ಲಿ. ಅವರ ಬಗ್ಗೆ ಒಂದು ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ಹೇಳುವುದೆಂದರೆ, ಪರರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷ ಪಡುವವರು, ತಾನು ಬೆಳೆದು ಬಂದ ದಾರಿಯನ್ನು ನೆನಪಿಸ್ತಾ ಇತರರಿಗೆ ಸಂತೋಷ ಕೊಡುತ್ತಾ ಅವರ ಪ್ರತಿಯೊಂದು ದೈನಂದಿನ ಚಟುವಟಿಕೆಯಲ್ಲಿ ಅವರು ಸಂತೋಷ ಪಡ್ತಾ ಇದ್ದಾರೆ. ಇದನ್ನು ನಾನು ಹಾಗೂ ನಮ್ಮ ಶ್ರೀಮತಿಯವರು ಅಥವಾ ಶಾಲೆಯ ಬೆಳವಣಿಗೆಯಲ್ಲಿ ನಾವು ಕಂಡು ಬಂದಿದ್ದೇವೆ. ಯಾರಾದರೂ ಸಹಾಯ ಮಾಡುವಾಗ ಕೇಳಲಿಕ್ಕೆ ಹೋದಾಗ ಅಥವಾ ಕೇಳಿದರೆ ಸಹಾಯ ಮಾಡೋದು ಸ್ವಾಭಾವಿಕ. ಆದರೆ ಪ್ರಮೋದ್ ಕಾಮತ್ರ ಸ್ವಭಾವ, ಅವರಿಗೆ ಏನು ಕಂಡಿತು ಅದನ್ನು ನೋಡಿ ಕೇಳಲಿಕ್ಕಿಲ್ಲ, ಏನಿಲ್ಲ, ಅದನ್ನು ಶಬ್ದ ಮಾಡಲಿಕ್ಕೂ ಇಲ್ಲ, ಶಬ್ದ ಮಾಡದೆ ಗುಪ್ತವಾಗಿ ಆ ಸಹಾಯ ಮಾಡುವುದು, ಆ ಕೆಲಸ ನಿರ್ವಹಿಸಿ ಅದನ್ನು ಹೇಳಲಿಕ್ಕೂ ಬೇಡ ಅಂತ ಹೇಳುವಂಥ ವ್ಯಕ್ತಿತ್ವ. ಇದನ್ನು ನಾನು ಅನುಭವಿಸಿದ್ದರೆ, ಇಲ್ಲಿ ರಸ್ತೆಯ ಕೆಲಸ ಆಗುವಾಗ ಶಾಲೆಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ನಾವು ಯೋಚನೆ ಮಾಡ್ತೀವಿ ಅದು ಸ್ವಲ್ಪ ಸರಿ ಆಗಬೇಕು ಹಾಗೆ ಅಂತೇಳಿ. ಒಂದು ದಿವಸ ನೋಡುವಾಗ ನಾವು ಬರ್ತಿರುವಾಗ ಟೆಂಪೋ ಅವ್ರದ್ದು ಒಂದು ಕೆಲಸದಾರಿದ್ದಾರೆ. ನಾನು ಎನಿಸಿದೆ ಇದು ರಸ್ತೆಯವರೇ ಅಂಥೇಳಿ. ಮತ್ತು ಮಿಸೆಸ್ ಹತ್ತಿರ ಬಂದು ಅದು ನಮ್ಮ ಪ್ಯಾರೆಂಟ್ಸ್ ಪ್ರಮೋದ್ರಿಗೆ ಒಂದು ಕೆಲಸ ಮಾಡಿಸೋದು ಅಂಥೇಳಿ ತುಂಬ ಸಂತೋಷವಾಯಿತು. ಅದೇ ರೀತಿ ನಮಗೆ ನಾವು ವಾರ್ಷಿಕ ಒಂದು ದಿನ ಮಕ್ಕಳದ್ದು ವಾರ್ಷಿಕೋತ್ಸವ ಎಲ್ಲ ಮಾಡ್ತೇವೆ. ಅಲ್ಲಿ ನಮಗೆ ಏನಾದರೂ ಅಗತ್ಯ ಅವರಿಗೆ ಏನು ಕಂಡಿದ್ದು ನಾವು ಕೇಳಬೇಕಾಗಿಲ್ಲ. ಅದು ಧನ ಸಹಾಯ ಆಗಲಿ ಶ್ರಮ ಆಗಲಿ ನಮಗೆ ಕೇಳದೆ ಕೊಡುವಂಥ ಒಂದು ನಮ್ಮ ಹೆತ್ತವರು, ನಮ್ಮ ಮಕ್ಕಳ ಹೆತ್ತವರ ಪೈಕಿ ಒಬ್ಬರು ಅಂತ ಹೇಳಿದರೆ ಅದು ಪ್ರಮೋದ್ ಕಾಮತ್. ಅವರನ್ನು ಈ ಸಂದರ್ಭದಲ್ಲಿ ನಾನು ಸನ್ಮಾನಿಸಲು ಸಂತೋಷ ಪಡುತ್ತೇನೆ. ಹಾಗೂ ಅವರ ವೃತ್ತಿಯಲ್ಲಿ ಅವರ ಎಲ್ಲ ಕೆಲಸದಲ್ಲಿ ದೇವರು ಅವರಿಗೆ ಆಶೀರ್ವಾದಿಸಲಿ, ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಅವರಿಗೆ ಕೊಟ್ಟು ಹರಸಲಿ ಅಂತ ಭಗವಂತನೇ ಬೇಡುತ್ತಾ ಈ ಒಂದು ನಮ್ಮ ಸಣ್ಣ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ.